ಒಬ್ಬ ನಿರ್ದೇಶಕನ ಜೊತೆ ಛಾಯಾಗ್ರಾಹಕನಿಗೆ ಇರಬೇಕಾದಂಥ ರಿಲೇಶನ್ಶಿಪ್, ಗಂಡ ಹೆಂಡತಿ ಸಂಬಂಧ ಅಂತ ಏನು ಕರಿತೀವಿ ಅನ್ಯೋನ್ಯತೆ, ಅದಿದ್ರೆ ಯು ಕ್ಯಾನ್ ಡೂ ಆಸ್ ಮೆನಿ ಆಸ್ ನಂಬರ್ ಆಫ್ ಫಿಲ್ಮ್ಸ್. ಸರ್, ಎ ಐ ಟೆಕ್ನಾಲಜಿ ಬಗ್ಗೆ ಏನು ಹೇಳ್ತೀರಾ? ಸಿನಿಮಾಟೋಗ್ರಫಿನೂ ಕೂಡ ಥ್ರೆಟ್ಟಲ್ಲಿ ಇದೆಯಾ ಎ ಐ ಟೆಕ್ನಾಲಜಿಯಿಂದ? AI can enhance, it can never destroy. ಸಕ್ಸಸ್ ಅನ್ನೋದು ತುಂಬ ಈಸಿಯಾಗಿ ಬರೋ ಅಂಥದ್ದಲ್ಲ. ಇನ್ನೊಂದು 5 ವರ್ಷದಲ್ಲಿ ನಾನು ಅತಿ ದೊಡ್ಡ ಒಂದು ಸಾಧನೆ ಮಾಡಬೇಕು ಅಂತ ಹೋರಾಡ್ತಿರ್ಬೇಕಾದ್ರೆ ಬ್ಲಡ್ ಕ್ಯಾನ್ಸರ್ ಅಂತ ಗೊತ್ತಾಯ್ತು ನನಗೆ. ಹುಡುಗರು ಪ್ರಪೋಸ್ ಮಾಡ್ತಾರೆ, ಹುಡುಗಿರು ಮಾಡ್ತಾರಿಲ್ಲ ಅಂತಲ್ಲ, ಬಟ್ ಕಡಿಮೆ. ಅವರೇ ಪ್ರಪೋಸ್ ಮಾಡಿದ್ರು. ನಾನು ಮಾಡಿದ ತಕ್ಷಣ ಕೂಡಲೇ ನಾನು ಮನೆಗೆ ಕರ್ಕೊಂಡು ಹೋದೆ. ಇಂಡಿಯನ್ ಸಿನಿಮಾದಲ್ಲಿ ನಿಮ್ಮ ನೆಚ್ಚಿನ ನಿರ್ದೇಶಕ ಹಾಗೇನೆ ಛಾಯಾಗ್ರಾಹಕ ಯಾರು? ನಾನು ಆರಾಧಿಸೋದು ಪ್ರತಿ ಸರಿನೂ ನಮ್ಮ ಕನ್ನಡದವರೇ ಆದ VK ಮಾಡ್ತೀನಿ. ಈ ಒಬ್ಬ ನಿರ್ದೇಶಕರ ಜೊತೆ ನಾನು ಕೆಲಸ ಮಾಡಲೇಬೇಕು ಅಂತ ನಿಮ್ಗೆ ಏನಾದರೂ ಡ್ರೀಮ್ ಇತ್ತು? ಸಿದ್ಧಲಿಂಗಯ್ಯ. ಸರ್, ಈಗ ಸಕ್ಸಸ್ ಅನ್ನೋದು ತುಂಬ ಈಸಿಯಾಗಿ ಬರೋ ಅಂಥದ್ದಲ್ಲ. ಅದಕ್ಕೆ ಸಾಕಷ್ಟು ಶ್ರಮ ಬೇಕಾಗತ್ತೆ, ಸಾಕಷ್ಟು ಅವಮಾನಗಳನ್ನು ಎದುರಿಸಬೇಕಾಗತ್ತೆ. ಎಸ್ಪೆಷಲಿ ಇಂಡಸ್ಟ್ರಿಯಲ್ಲಿ ಇದು ಇನ್ಫ್ಯಾಕ್ಟ್ ಜಾಸ್ತಿನೇ ಇರುತ್ತೆ ನನ್ನ ಪ್ರಕಾರ, ಬೇರೆ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ. ಸೊ ನಾವು ಹೀರೋ ಆಗಿರ್ಬೋದು ಅಥವಾ ಸಿನಿಮಾಟರ್ ಆಗೋದಕ್ಕೆ ಹೋಗ್ತಾ ಇರ್ಬೋದು, ನಿರ್ದೇಶಕರಾಗಿರ್ಬೋದು, ಅವರದ್ದೇ ಆದಂಥ ಒಂದು ಕಷ್ಟಗಳು, ಅನುಮಾನಗಳು, ಅವಮಾನಗಳು ಎಲ್ಲನೂ ಅವ್ರು ಅನುಭವಿಸಿರ್ತಾರೆ. ಸೊ ನಿಮ್ಮ ಈ 45 ವರ್ಷದ ಕರಿಯರಲ್ಲಿ ನೀವು ತುಂಬಾ ನಿಮಗೆ ನೋವಾಗಿದ್ದಂಥ ಒಂದು ಘಟನೆ ಅಥವಾ ನಾನು ಯಾಕಾದ್ರೂ ಬಂದೋ ಈ ಒಂದು ಇಂಡಸ್ಟ್ರಿಗೆ ಅಂತ ಅನ್ಸಿದ್ದಿರ್ಬೋದು, ವಾಪಸ್ ಹೋಗ್ಬಿಡೋಣ, ಬೇರೆ ಏನಾದರೂ ಮಾಡೋಣ ಅಂತ ಯಾವತ್ತಾದ್ರೂ ನಿಮ್ಗೆ ಅನ್ಸಿದ್ಯಾ? ಆ ಥರದ ಘಟನೆ ಏನಾದರೂ ನಡೆದಿದೆಯಾ? ಇಲ್ಲ, ನನಗೆ ಆ್ಯಕ್ಚುಲಿ 2004 ಆಗ ನನಗೆ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯಿತು. ನನಗೆ ಬ್ಲಡ್ ಕ್ಯಾನ್ಸರ್ ಅಂತ ಗೊತ್ತಾಯ್ತು ನನಗೆ. ಆಗ ನನಗೆ ಬ್ಲಡ್ ಕ್ಯಾನ್ಸರ್ ಅಂತ ಗೊತ್ತಾಗ ನಾನೇನು ಕುಗ್ಲಿಲ್ಲ. ಬಟ್ ಏನಾಯ್ತು ಅಂತಂದರೆ, ನಾನು ಫುಲ್ ಸ್ಪೀಡಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಇನ್ನೊಂದು 5 ವರ್ಷದಲ್ಲಿ ನಾನು ಒಂದು ಅತಿ ದೊಡ್ಡ ಒಂದು ಸಾಧನೆ ಮಾಡಬೇಕು ಅಂತ ಹೋರಾಡ್ತಿರ್ಬೇಕಾದ್ರೆ ಈ ಕ್ಯಾನ್ಸರ್ ಅನ್ನೋದು ಒಂದು ಬಂತಲ್ಲಪ್ಪ ಅನ್ನೋದು ಒಂದು ನೋವಾಯಿತು, ನನಗೆ ಬೇಜಾರಾಯಿತು. ಬಟ್ ಒಂದು ನಾನು ಹೋಗ್ತಿದ್ದ ಸ್ಪೀಡಲ್ಲಿ ಒಂದು ಸಣ್ಣ ಹಂಪ್, ಒಂದು ಬ್ರೇಕ್ ಹಾಕಿದಂಗೆ ಆಯಿತು. ಒಂದು 2 years ಆಯಿತು ನನಗೆ ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ. ಟ್ಯಾಬ್ಲೆಟ್ಸ್ ತೊಗೊಂಡೆ ದಿನ, ಡೈಲಿ ನೈಟ್ ಒಂದು ಟ್ಯಾಬ್ಲೆಟ್, ಒಂದೇ ಒಂದು ಟ್ಯಾಬ್ಲೆಟ್ 5,000 ರೂಪಾಯಿ. ಅಂದರೆ ಈ 5,000 ರೂಪಾಯಿ ಟ್ಯಾಬ್ಲೆಟ್ ಡೈಲಿ ತಿಂಗಳಾನ್ಗಟ್ಲೆ ತೊಗೊಂಡೆ ನಾನು. ಅಂದರೆ ಎಷ್ಟೋ ಕೋಟಿ ರೂಪಾಯಿ ನಾನು ಬರೀ ಟ್ಯಾಬ್ಲೆಟ್ಸ್ ನನ್ನನ್ನು ಉಳಿಸ್ಕೊಳ್ಳೋದಕ್ಕೆ ತಿಂಗಳಿಗೆ 1,09,000 ರೂಪಾಯಿ ಟ್ಯಾಬ್ಲೆಟ್ಸ್ಗೆ ನಾನು ಖರ್ಚು ಮಾಡ್ತಿದ್ದೆ. ಮತ್ತೆ ನಾನು ಸಣ್ಣ ಆಗಿದ್ದೆ, ಕಪ್ಪಗಾಗ್ಬಿಟ್ಟಿದ್ದೆ. ಮತ್ತೆ ನನ್ನ ಎನರ್ಜಿ ಮತ್ತು ನನ್ನ ಆರೋಗ್ಯ ಎಲ್ಲವೂ ಬ್ಯಾಕ್ ಬರಬೇಕಾದ್ರೆ ನನಗೆ ಒಂದು ವರ್ಷ ಬೇಕಾಯಿತು ಟು ಕಮ್ ಬ್ಯಾಕ್ ಟು ಮೈ ಎನರ್ಜಿ ಆ್ಯಂಡ್ ಮೈಸೆಲ್ಫ್ ಏನು ಅಂತ. ಆಮೇಲೆ ಅದನ್ನು ತೆಗೆದು ಬಿಸಾಕಿದೆ. ನನ್ನೆಲ್ಲ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನನ್ನ ವರ್ಕೇ ನನಗೇನಾಯಿತು, ಒಂದು ಹೊಸ ಹುಮ್ಮಸ್ ಕೊಡ್ತು, ಒಂದು ಹೊಸ ಎನರ್ಜಿ ಬಂತು ನನಗೆ. ಕಳೆದ 18 ವರ್ಷಗಳಿಂದ ಮಾತ್ರೆ ತಗೊಳ್ತಾ ಇದ್ದೀನಿ, ಇವತ್ತಿಗೂ ತಗೊಳ್ತಾ ಇದ್ದೀನಿ. ಆದರೆ ನನ್ನ ಬ್ಲಡ್ ಕೌಂಟ್ 0, ನಾರ್ಮಲ್, ವೆರಿ ವೆರಿ ನಾರ್ಮಲ್. ಯಾವ ಕ್ಯಾನ್ಸರ್ ಸೆಲ್ಸು ಇಲ್ಲ, ಎಂಥದ್ದು ಇಲ್ಲ. ಬಹಳಷ್ಟು ಜನಕ್ಕೆ ಹೇಳ್ತಾ ಇರ್ತೀನಿ, ಟ್ರೀಟ್ಮೆಂಟ್ ತಗೊಂಡು ಕರೆಕ್ಟ್ ಟೈಮಿಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಐ ಥಿಂಕ್ ಯಮನ್ನು ನೀನು ವಾಪಸ್ ಹೋಗಪ್ಪ ಅಂತ ಹೇಳ್ಬೋದು. ವಾಪಸ್ ಹೋಗಪ್ಪ ನೀನು, ನಾನಿನ್ನೂ ಇಷ್ಟು ಬೇಗ ಬರಲ್ಲ ಅಂತ ಹೇಳ್ಬೋದು. ಆ ಥರದ್ದು ಒಂದು ಚಾಲೆಂಜ್ ನನ್ನ ಕಣ್ಮುಂದೆ ಬಂತು. ಆಗ ನಾನು ಹೋಗ್ತಿದ್ದ ಸ್ಪೀಡನ್ನು ಸ್ವಲ್ಪ ಇಂಡಸ್ಟ್ರಿಯಲ್ಲಿ ನನ್ನ ವರ್ಕಲ್ಲಿ ಸ್ವಲ್ಪ ಡಿಲೇ ಆಯಿತು. ಬಟ್ ಛಲ ಬಿಟ್ಟಿಲ್ಲ. ಇವತ್ತಿಗೂ ವರ್ಷಕ್ಕೆ 1-2 ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾನೆ ಇದ್ದೀನಿ. ಅದಾದಮೇಲೆ ಎಷ್ಟೋ ಗೌರ್ಮೆಂಟ್ ಪೊಸಿಷನ್ಸ್ ಬಂತು, ಅವಾರ್ಡ್ಸ್ಗಳು ಬಂತು, ಮತ್ತು ನನ್ನನ್ನು ನ್ಯಾಷನಲ್ ಲೆವೆಲ್ ಜೂರಿಯಾಗಿ ಕರೆದ್ರು. ಏನೋ ಹಾನರ್ ಅದು ಇದು ಅಂತ ಹೇಳಿ ನನ್ನ ಲೈಫ್ ಲಾಂಗ್ ಜೊತೆಲಿ ಟ್ರಾವೆಲ್ ಆಗ್ತಾನೆ ಇದೆ, ಕುಗ್ಲಿಲ್ಲ. ನಾನು ತುಂಬಾ ಪಾಸಿಟಿವ್ ಆಗಿದ್ದೀನಿ. ಓಕೆ, ಇನ್ಸ್ಪೈರಿಂಗ್. ಹಾಗೇನೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್, ಎಷ್ಟು ಸಪೋರ್ಟಿವ್ ಆಗಿದ್ರು? ನಿಮ್ಮ ಧರ್ಮಪತ್ನಿ ಆಗಿರ್ಬೋದು, ಮೇಡಮ್ನ ನಾವು ನೋಡಿದ್ದೀವಿ, ಶಿ ಇಸ್ ವೆರಿ ಸ್ವೀಟ್. ಸೊ ಹೇಗೆ ನಿಮ್ಮ ಮದುವೆ, ಲವ್ ಮ್ಯಾರೇಜಾ, ಅರೇಂಜ್ ಮ್ಯಾರೇಜಾ? ಅದೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒನ್ಸ್ ಅಗೇನ್ ನಾನು ಒಂದು ಹೊಸ ಕಥೆ ತಗೊಂಡು ನಾನು ರೇಖಾ ರಾಣಿ ಅವ್ರ ಹತ್ರ ಹೋದಾಗ ಅವ್ರ ಹತ್ರ ಸ್ಕ್ರೀನ್ ಪ್ಲೇ ಮಾಡಿಸ್ಬೇಕು ಅಂತ ಅನ್ಕೊಂಡು ಹೋದೆ. ಆಗ ತಾನೇ ನಾನು ಟಪೋರಿ ಎನ್ನುವ ಒಂದು ಸಿನಿಮಾ ಮಾಡ್ತಿದ್ದೆ. ಆ ಟಪೋರಿ ಶೂಟ್ ಮಾಡ್ತಿದ್ದ ಮನೆಯ ಪಕ್ಕದ ಒಂದು 4-5 ಬಿಲ್ಡಿಂಗ್ ಪಕ್ಕದಲ್ಲೇ ಇವ್ರ ಮನೆ ಆಗಿತ್ತು. ಸೊ ಬೆಳಗ್ಗೆ ಶೂಟಿಂಗ್ ಹೋಗೋದಕ್ಕೆ ಮುಂಚೆ ಅವ್ರ ಹತ್ರ ಹೇಳ್ತಿದ್ದೆ, ನಾನು ಸಂಜೆ ಪ್ಯಾಕಪ್ ಆದಮೇಲೆ ಬರ್ತೀನಿ, ಸೊ ಈ ಕಥೆನ ಡಿಸ್ಕಸ್ ಮಾಡೋಣ ಅಂತ ಹೇಳಿ. ಸೊ ಹಾಗಾಗಿ ಆ ಕಥೆನ ಒಂದು ಟಿಬಿಟಿಯನ್ ಬೇಸ್ಡ್ ಒಂದು ಸ್ಟೋರಿ ಅವ್ರ ಹತ್ರ ಡಿಸ್ಕಸ್ ಮಾಡೋದಕ್ಕೆ ಅಂತ ಹೋಗ್ತಿದ್ದೆ. ಸೊ ರೆಗ್ಯುಲರ್ ಆಗಿ ಅವ್ರನ್ನ ಮೀಟ್ ಮಾಡಿ ಆ ಕತೆ ಮಾಡುವ ದಿನಗಳಲ್ಲಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು ನನಗೂ ಅವ್ರಿಗೂ. ಆಮೇಲೆ ಅವರೇ ಪ್ರಪೋಸ್ ಮಾಡಿದ್ರು. ಇಂಟ್ರೆಸ್ಟಿಂಗ್. ಯಾವಾಗ್ಲೂ ಹುಡುಗರು ಪ್ರಪೋಸ್ ಮಾಡ್ತಾರೆ, ಹುಡುಗಿರು ಮಾಡ್ತಾರಿಲ್ಲ ಅಂತಲ್ಲ, ಬಟ್ ಕಡಿಮೆ ಕಂಪ್ಯಾರಿಟಿವ್ಲಿ. ಹೌದು. ಆಮೇಲೆ ಅವರೇ ಪ್ರಪೋಸ್ ಮಾಡಿದ್ರು.
ನನಗೆ ನಾನು ಮಾಡಿದ ತಕ್ಷಣ ಕೂಡಲೇ ನಮ್ಮ ಮನೆ ಕರ್ಕೊಂಡು ಹೋದೆ. ನಮ್ಮ ತಾಯಿ ತಿರ್ಕೊಂಡಿದ್ರು, ನಮ್ಮ ತಂದೆ ಹೇಳಿದೆ, ನನ್ನ ತಂಗಿ ತಮ್ಮ ಎಲ್ರಿಗೂ ಹೇಳಿದೆ. ಆಮೇಲೆ ನೋಡಿದ್ರು, ಖುಷಿ ಪಟ್ರು, ಆಯ್ತು ಅಂತ ಹೇಳಿದ್ರು. ದೆನ್ ಮದುವೆ ಆದ್ವಿ. ದೆನ್ ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಇದ್ದಿದ್ರಿಂದ ಅವರು ಬರವಣಿಗೆ, ನನ್ನ ಡೈರೆಕ್ಷನ್, ಪ್ರೊಡಕ್ಷನ್, ಡೈರೆಕ್ಷನ್, ಈ ತರ ಸಾವಿರಾರು ಎಪಿಸೋಡ್ಗಳು ಎಷ್ಟೋ ವರ್ಷಗಳು ಜೊತೆಲಿ ಮಾಡಿ 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 ತೀರ್ಥಹಳ್ಳಿಲಿ ಬೇಡಪ್ಪ ನಿಲ್ಸಪ್ಪ ಸಾಕು, ಸೀರಿಯಲ್ ಅಂದರೆ ಬೇಡ ನನಗೆ ಅನ್ನೋ ರೇಂಜಿಗೆ, ಅಂದರೆ ಅಷ್ಟು ವರ್ಕ್ ಲೋಡ್ ತೊಗೊಂಡ್ವಿ. ಡೈಲಿ ನಂದು ಇದು ಪ್ರೀತಿಯಿಂದ ಅಂತ ಹೇಳಿ ಒಂದು ಸೀರಿಯಲ್ ಮಾಡಿದ್ವಿ. ಬೆಳಗ್ಗೆ ಶುರು ಮಾಡಿದರೆ ರೇಖಾ ಅವರು ಬರೆಯೋದಕ್ಕೆ ಸಂಜೆ 6 ಗಂಟೆವರೆಗೂ ಬರಿತಾನೆ ಇರೋರು. 20 ಪೇಜು ಡೈಲಿ ಫೀಡ್ ಮಾಡೋದು. ಇದು ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ನಡೀತಾ ಇತ್ತು. ವರ್ಷಾನುಗಟ್ಲೆ ನಾನು ನಡೀತಿರೋದು, 1 ತಿಂಗಳು ಕೆಲವು ತಿಂಗಳಲ್ಲ. ಆದರೆ ನಮಗೆ ಪರ್ಸನಲ್ ಲೈಫೇ ಇಲ್ಲದಂಗೆ ಆಗ್ತಿತ್ತು. ಸಂಜೆ ನಾನು ಪ್ಯಾಕಪ್ ಆದ್ಮೇಲೆ ಬಂದು ಮನೆಗೆ ನೋಡಿದೆ, ಅವರು ಆಗತಾನೆ ಸುಸ್ತಾಗಿ ಬಾ ಅಂತ ಹೇಳಿ ಅವರು ರಿಲ್ಯಾಕ್ಸ್ ಆಗೋರು. ನಾನು ಬಂದು ವಾಪಸ್ ಬಂದರೆ ಪಾಪ ಅವರು ಆಗತಾನೆ ಸ್ನಾನ ಮಾಡಿರೋರು. ನನಗೆ ದೇವ್ರಿಗೆ ದೀಪ ಕೈ ಮುಗಿದು ಈ ಕಡೆ ಬಂದು ಕೂತ್ಕೊಂಡು ಊಟ ಮಾಡ್ತಿದ್ವಿ. ಮತ್ತೆ ನಾಳೆ ಬೆಳಿಗ್ಗೆ ಏನು ಬೇಕು ಅಂತ ಡಿಸ್ಕಸ್ ಮಾಡೋದು, ಮತ್ತೆ ಯಥಾ ಪ್ರಕಾರ ಶೂಟಿಂಗ್. ಈ ಥರ ಲೈಫಲ್ಲಿ ನಾವು ಒಂದು 10 ವರ್ಷ ನಾನ್ ಸ್ಟಾಪ್ ವರ್ಕ್ ಮಾಡಿ 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 ದೊಡ್ಡ ಸಂಪಾದನೆ ಮಾಡೋದಿರಲಿ, ಪರ್ಸನಲ್ ಲೈಫ್ ಇಲ್ಲ. ಸೊ ಅಲ್ಲಿಗೆ ಒಂದು ಫೈನ್ ಡೇ ನಾವು ಡಿಸೈಡ್ ಮಾಡಿದ್ವಿ, ಸೀರಿಯಲ್ ಅನ್ನೋದು ನಮ್ಮನ್ನ ತಿನ್ನುತ್ತೆ. ಅದು ವರ್ಕ್ ಮಾಡ್ತೀವಿ, ದುಡ್ಡು ಸಂಪಾದನೆ ಮಾಡ್ತೀವಿ, ಓಕೆ, ಬಟ್ ಅದು ನಮ್ಮನ್ನ ಆವರಿಸ್ಕೊಳುತ್ತೆ, ಬೇಡ ಅಂತ ಹೇಳಿ ಬ್ಯಾಕ್ ಟು ಸಿನಿಮಾ. ಅಂದ್ರೆ ನಾನು ಸೀರಿಯಲ್ ಮಾಡ್ತಿದ್ದಾಗಲೂ ಸಿನಿಮಾ ಮಾಡಿದೆ, ಸೂಪರ್ ಮಾಡಿದೆ, ಸೂಪರ್ ರಂಗ ಮಾಡಿದೆ, ಉಪ್ಪಿಟ್ಟು ಮಾಡಿದೆ. ಸೊ ಸಾಕಷ್ಟು ಆ ದಿನಗಳಲ್ಲಿ ಸೀರಿಯಲ್ ಮತ್ತು ಸಿನಿಮಾ ಎರಡು ಜೊತೆಗೆ ಮಾಡ್ತಾ ಇದ್ದೆ. ಕಾಫಿ ತೋಟ ಈ ತರ ಸಾಕಷ್ಟು ಫಿಲ್ಮ್ಗಳು, ಸಿನಿಮಾ, ಸೀರಿಯಲ್ ಎರಡು ಜೊತೆಲಿ ಮಾಡ್ತಿದ್ದೆ. ಬೇಡ ಅಂತ ಹೇಳಿ ಒಂದು ಫೈನ್ ಡೇ ಡಿಸೈಡ್ ಮಾಡಿದ್ವಿ, ನೋ ಮೋರ್ ಟೆಲಿವಿಷನ್ ಸೀರೀಸ್ ಅಂತ ಹೇಳಿ ಡಿಸೈಡ್ ಮಾಡಿ ಫುಲ್ ಟೈಮ್ ಸಿನಿಮಾ ಅಂಡ್ ಒನ್ ಡೇ ಸಿನಿಮಾಗೆ ಸ್ಕ್ರಿಪ್ಟ್ ವರ್ಕ್ ಮಾಡ್ತೀವಿ, ಶೂಟ್ ಮಾಡ್ತೀವಿ, ಎಡಿಟ್ ಮಾಡ್ತೀವಿ, ಅದಕ್ಕೆ ಬೇಕಾದ ರಿಲೀಸ್ ಪ್ರಿಪ್ರೇಷನ್. ಸೊ ಏನಾಗುತ್ತೆ ಅಂದ್ರೆ ನಮ್ಮ ಟೈಮಲ್ಲಿ ನಾವು ಅದನ್ನ ವರ್ಕ್ ಮಾಡ್ತಿದ್ವಿ. ನಾವು ಫೋರ್ಸಿಬಲ್ ಆಗಿ ಯಾರೋ ನಮ್ಮ ಒತ್ತಡ ತಗೊಂಡು ಕೆಲಸ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ನಾವು ಐ ಆಮ್ ಫುಲ್ ಟೈಮ್ ಕಾನ್ಸಂಟ್ರೇಟಿಂಗ್ ಆನ್ ಸಿನಿಮಾ. ವೆರಿ ನೈಸ್, ಇಂಟ್ರೆಸ್ಟಿಂಗ್ ಸ್ಟೋರಿ. ಸರ್, ಇನ್ನು ಉಪೇಂದ್ರ ಅವರ 3 ಸಿನಿಮಾದಲ್ಲಿ ನೀವು ಸಿನಿಮಾಟೋಗ್ರಫರ್ ಕೆಲಸ ಮಾಡಿದ್ರೆ, ಇಫ್ ಐ ಆಮ್ ನಾಟ್ ರಾಂಗ್, ಐ ಥಿಂಕ್ ಯು ಆರ್ ಹಿಸ್ ಫೇವ್ರೆಟ್ ಸಿನಿಮಾಟೋಗ್ರಫರ್ ಅನ್ಸುತ್ತೆ ನನಗೆ. ಬಿಕಾಸ್ ಅವ್ರದ್ದು ಸಿನಿಮಾದಿಂದ ಕೂಡ ಈಗ ಸೂಪರ್ ಆಗಿರ್ಬೋದು, ಉಪ್ಪಿಟ್ಟು ಆಗಿರ್ಬೋದು, ಐ ಥಿಂಕ್ ಮೇ ಬಿ ನೀವು ಅವರ ಫೇವ್ರೆಟ್ ಸಿನಿಮಾಟೋಗ್ರಫರ್ ಅಂತ ನಾನು ಅನ್ಕೊಂಡಿದ್ದೀನಿ. ಇದೊಂದು ವಿಚಾರ. ಆದರೆ ಒಬ್ಬ ನಿರ್ದೇಶಕನ ಜೊತೆ ಛಾಯಾಗ್ರಾಹಕನಿಗೆ ಇರಬೇಕಾದಂಥ ರಿಲೇಷನ್ಶಿಪ್ ಬಗ್ಗೆ ನೀವು ಹೇಳೋದಾದ್ರೆ ಅದು ಎಷ್ಟು ಮುಖ್ಯ ಆಗುತ್ತೆ ಒಂದು ಒಳ್ಳೆ ರಿಲೇಷನ್ಶಿಪ್ನ ಕಾಪಾಡ್ಕೊಳ್ಳುವಂಥದ್ದು? ಬಿಕಾಸ್ ಒಂದೊಂದ್ಸಲ ಎಷ್ಟೋ ಸಲ ಅವರು ಫ್ರಸ್ಟ್ರೇಷನಲ್ಲಿ ಇರ್ತಾರೆ, ಅವ್ರಿಗೂ ಕೋಪ ಬರುತ್ತೆ, ನಿಮ್ಮ ಮೇಲೆ ಕೂಗಾಡುವಂಥ ಸಂದರ್ಭ ಇರುತ್ತೆ, ಅದನ್ನ ನೀವು ಪರ್ಸನಲ್ ಆಗಿ ತಗೊಳ್ಳೋದಕ್ಕಾಗೋದಿಲ್ಲ. ಸಿನಿಮಾದಲ್ಲಿ ಶೂಟಿಂಗ್ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ನಡೀತಾ ಇರುತ್ತೆ. ಸೊ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೇಗೆ ಅವ್ರ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಸಿನಿಮಾಟೋಗ್ರಫರ್ಸ್ಗೆ ಅನ್ನೋದು? ಯೂಶಲಿ ಎಲ್ರಿಗೂ ಒತ್ತಡ ಇದ್ದೇ ಇರುತ್ತೆ. ಡೈರೆಕ್ಟರ್ಗೆ ಜಾಸ್ತಿ ಒತ್ತಡ ಇರುತ್ತೆ. ಆ ಟೈಮ್ ಫ್ರೇಮಲ್ಲಿ ಶೂಟ್ ಮಾಡಬೇಕು, ದುಡ್ಡು ಖರ್ಚು ಜಾಸ್ತಿ ಇರುತ್ತೆ, ಈ ಥರದ್ದೆಲ್ಲ ಒತ್ತಡಗಳು ಒಬ್ಬೊಬ್ಬರಿಗೂ ಇದ್ದೇ ಇರುತ್ತೆ. ಸೊ ಡೈರೆಕ್ಟರ್ಗೆ ಜಾಸ್ತಿ ಇರುತ್ತೆ. ಅವರು ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಆದರೆ ಅವ್ರಿಗೆ ಇನ್ನೂ ಹೆಚ್ಚು ಒತ್ತಡಗಳು ಇದ್ದೇ ಇರುತ್ತೆ. ಸೊ ಸಿನಿಮಾಟೋಗ್ರಫರ್ಗೆ ಏನು ಅಂತಂದರೆ ಒತ್ತಡ ಇರೋದಿಲ್ಲ. ಒತ್ತಡ ಯಾವ ರೀತಿ ಇರುತ್ತೆ ಅಂದರೆ ಟೈಮ್ ಫ್ರೇಮು, ಅಂದರೆ ಇಷ್ಟು ಟೈಮಲ್ಲಿ ನಾವು ಅದನ್ನು ಆ ಸೀನ್ ಲೈಟಿಂಗ್ ಮುಗಿಸಿ ಅದನ್ನು ಬೇಗ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಒತ್ತಡ ಇರುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ತನ ಅಂತ ಒಂದಿರುತ್ತಲ್ಲ, ನಮ್ಮ ಸಿಗ್ನೇಚರ್ ಅಂತ ಇರುತ್ತಲ್ಲ, ಆಮೇಲೆ ಆ ಸಿನಿಮಾಗೆ ಮಾಡಿರೋ ಸಿಗ್ನೇಚರ್ ಅಂತ ಇರುತ್ತಲ್ಲ, ಅದನ್ನ ನಾವು ಅಂದ್ರೆ ಲೈಟಿಂಗ್ ಪ್ಯಾಟರ್ನ್ ಆಗ್ಬೋದು, ವರ್ಕಿಂಗ್ ಸ್ಟೈಲ್ ಆಗ್ಬೋದು, ಅದನ್ನ ನಾವು ಬದಲಾಯಿಸಿದಾಗ ಜಸ್ಟ್ ನಮಗೆ ಕಡಿಮೆ ಟೈಮ್ ಇದೆ ಅಂತೇಳಿ ನಾವು ಏನೋ ಒಂದು ಹಾಚ್ಪಾಚಾಗಿ ಕೆಲಸ ಮಾಡೋಕ್ಕಾಗಲ್ಲ. ಒಂದು ರಿದಮ್ ಇರುತ್ತೆ. ಆ ರಿದಮನ್ನ ಒಂದು ಶಾರ್ಟಲ್ಲಿ ನಾವು ಬದಲಾಯಿಸಿದ ತಕ್ಷಣ ಏನಾಗ್ಬಿಡುತ್ತೆ, ಇಡೀ ಸಿನಿಮಾದಲ್ಲಿ ಒಂಥರ ಇರುತ್ತೆ, ಯೂನಿಫಾರ್ಮಿಟಿ ಇರುತ್ತೆ. ಪಟ್ ಅಂತ ಒಂದು ಶಾರ್ಟಿಗೆ ನಾವು ಬೇರೆ ಚೇಂಜ್ ಮಾಡ್ಬಿಡ್ತೀವಿ. ಸೊ ಎಲ್ಲೋ ಒಂದು ಕಾಂಪ್ರಮೈಸ್ ಆಗಿದ ತಕ್ಷಣ ಫಸ್ಟ್ ನಾವು ಕಣ್ಣಿಗೆ ಬೀಳ್ತೀವಿ. ಎರಡನೇದು ಡೈರೆಕ್ಟರ್ಗೆ ಅದು ರಿಫ್ಲೆಕ್ಟ್ ಆಗೋದು. ಕಾರಣ ಏನಂತಂದ್ರೆ ಈ ಸೀನ್ ಎಲ್ಲ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟು ಈ ಸೀನ್ ಏನು ಇಷ್ಟು ಕಳಪೆ ಆಗಿದೆಯಲ್ಲ ಅಂತ ಅಂದ್ಬಿಡ್ತಾರೆ. ಸೊ ಹಾಗಾಗಿ ನಾವು ಕನ್ಸಿಸ್ಟೆನ್ಸಿಗಾಗಿ ಹೋರಾಡ್ತಿರ್ತೀವಿ. ಆ ಟೈಮಲ್ಲಿ ಡಿಲೇ ಆಗಬಹುದು ಮತ್ತು ಟೈಮ್ ಕನ್ಸ್ಯೂಮಿಂಗ್ ಆಗ್ಬೋದು. ಆಗ ಡೈರೆಕ್ಟ್ರೇ ಆಗಲಿ ಪ್ರೊಡ್ಯೂಸರೇ ಆಗಲಿ ಯಾರಾದರೂ ಬೇಜಾರು ಮಾಡ್ಕೊಂಡ್ರೆ, ಇಲ್ಲ ಅವರಿಗೆ ಒತ್ತಡ ತಗೊಂಡು ಅವರು ಬಿಹೇವ್ ಮಾಡೋದಾದರೆ ಅದು ಸಹಜ ಅಂತ ನನ್ಗನ್ಸುತ್ತೆ. ಒಂದು ಜೊತೆಗೆ ಏಜ್ ಓಲ್ಡ್ ಇದದು ಏನಂತೀರಿ ಪ್ರಾವರ್ಬ್, ಅಂದ್ರೆ ಒಂದು ಡೈರೆಕ್ಟರ್ ಅಂಡ್ ಸಿನಿಮಾಟೋಗ್ರಾಫರ್ ಒಂದು ಗಂಡ ಹೆಂಡತಿ ತರ ಅಂತ ಹೇಳ್ತಾರೆ. ಅಂದ್ರೆ ಗಂಡ ಹೆಂಡತಿ ಜೊತೆಗೆ ಒಂದು ಏನು ಒಂದು ಅನ್ಯೋನ್ಯತೆ ಇದೆಯೋ ಇರುತ್ತೋ
ಆ ಥರದ್ದೊಂದು ಆಗಬೇಕು ಅಂತ ಡೈರೆಕ್ಟರ್ ಮತ್ತು ಸಿನಿಮಾಟೋಗ್ರಫರ್ಗೆ. ಕಾರಣ ಏನು ಅಂತಂದ್ರೆ ಡೈರೆಕ್ಟರ್ ಬಂದು ಒಂದು ವಿಷಯನ ಹೇಳ್ತಾರೆ, ಒಂದು ಅವ್ರ ಬಾಯಲ್ಲಿ ಹೇಳುವಂತ ವಿಷಯನ ನಾವು ವಿಜುವಲಿ ಅವರ ಕನ್ನಡಿಯಾಗಿ ನಾವು ಅವ್ರ ಮುಂದೆ ಬಂದು ನಮ್ಮ ವರ್ಕ್ನ ತೋರಿಸ್ಬೇಕು. ಅಂದ್ರೆ ಅವ್ರು ಹೇಳೋದನ್ನ ನಾವು ವಿಜುವಲ್ ರೂಪದಲ್ಲಿ ತರೋದಕ್ಕೆ ಪ್ರಯತ್ನ ಪಡ್ತೀವಿ. ಆಗ ಅವರು ಹೇಳೋದನ್ನ ನಾವು ಮಾಡಿದ್ದನ್ನ ಅವ್ರಿಗೆ ಸರಿ ಇದೆ ಅಂತ ಅನ್ನಿಸ್ಬೇಕು ಒಂದು, ಮತ್ತೆ ನಮಗೂ ಅನ್ನಿಸ್ಬೇಕಲ್ಲ, ಒಂದು ಇಷ್ಟು ಒಂದು ಇಂಟಿಗ್ರಿಟಿ ಇರುತ್ತೆ. ಆ ಒಂದು ಗಂಡ ಹೆಂಡತಿ ಸಂಬಂಧ ಅಂತ ಏನ್ ಕರಿತೀವಿ ಅನ್ಯೋನ್ಯತೆ, ಅದಿದ್ರೆ ಯು ಕ್ಯಾನ್ ಡೂ ಆಸ್ ಮೆನಿ ಆಸ್ ನಂಬರ್ ಆಫ್ ಫಿಲ್ಮ್ಸ್. ಆಮೇಲೆ ಕೆಲವು ಟೈಮ್ ಏನಾಗುತ್ತೆ, ಸಿನಿಮಾಟೋಗ್ರಫರ್ ಒಂದೊಂದು ಸಿನಿಮಾ ಒಬ್ಬೊಬ್ರು ಚೇಂಜ್ ಆಗ್ತಾರೆ. ಕಾರಣ ಏನು ಅಂತಂದ್ರೆ ಒಬ್ಬೊಬ್ಬರದು ವರ್ಕಿಂಗ್ ಪ್ಯಾಟ್ರನ್, ಒಂದು ಸ್ಟೈಲ್, ಲುಕ್ ಅಂಡ್ ಫೀಲ್ ಇರುತ್ತೆ. ಆಮೇಲೆ ಪ್ರೊಡ್ಯೂಸರ್ ಆಯ್ಕೆನೂ ಇರುತ್ತೆ. ಕೆಲವು ಟೈಮ್ ಏನಾಗುತ್ತೆ, ಒಂದು ಸಿನಿಮಾಗೆ ಒಬ್ಬರನ್ನ ತಗೋತಾರೆ, ಇನ್ನೊಬ್ಬರನ್ನ ತಗೋತಾರೆ. ಅದು ವರ್ಕ್ ಆಗ್ತಾ ಹೋಗುತ್ತೆ. ಯಾರು ಯಾಕೆ ಯಾವ ಸಿನಿಮಾ ವರ್ಕ್ ಮಾಡೋದು ಅಂತ ಹೇಳಕ್ಕಾಗೋದಿಲ್ಲ. ಹಣೆಯಲ್ಲಿ ಬರೆದಿರ್ಬೇಕು, ನಾವು ವರ್ಕ್ ಮಾಡಿದೀವಿ, ಇವತ್ತು ವರ್ಕ್ ಮಾಡಿದೀವಿ, ನಾಳೆ ವರ್ಕ್ ಮಾಡ್ತೀವಿ ಇಲ್ಲೋ ಗೊತ್ತಿಲ್ಲ. ಸೊ ಸಿನಿಮಾ ಇಂಡಸ್ಟ್ರಿ ವರ್ಕ್ಸ್ ಲೈಕ್ ದಟ್. ಓಕೆ ಸರ್, ಈಗ ಇಂಡಿಯನ್ ಸಿನಿಮಾದಲ್ಲಿ ನಿಮ್ಮ ನೆಚ್ಚಿನ ನಿರ್ದೇಶಕ ಹಾಗೇನೆ ಛಾಯಾಗ್ರಾಹಕ ಯಾರು? ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳೋದಾದ್ರೆ? ನನ್ನ ಆಲ್ ಟೈಮ್ ಫೇವ್ರೆಟ್ ಇಂಡಿಯಾದಲ್ಲಿ ಹೇಳೋದಾದ್ರೆ ಅಶೋಕ್ ಮೆಹ್ತಾ. ಅವರು ಒನ್ ಆಫ್ ದಿ ಬೆಸ್ಟ್ ಸಿನಿಮಾಟೋಗ್ರಾಫರ್. ನನ್ನ ಸ್ಟಡಿ ಡೇಸ್, ವರ್ಕಿಂಗ್ ಡೇಸ್ ಅಲ್ಲಿ ನಾನು ಕಲಿತಂತ ಸಾಕಷ್ಟು ಒಳ್ಳೆ ವಿಷಯಗಳು ಅಶೋಕ್ ಮೆಹ್ತಾ ಮತ್ತು ಬಾಲು ಮಹೇಂದ್ರ. ಇವರಿಬ್ರು ಒನ್ ಆಫ್ ದಿ ಬೆಸ್ಟ್ ಸಿನಿಮಾಟೋಗ್ರಾಫರ್ಸ್ ಅಂತ ಹೇಳ್ಬೋದು. ನನಗೆ ತುಂಬಾ ಫೇವ್ರೆಟ್ ಇಂಟರ್ನ್ಯಾಷನಲ್ ಅನ್ನೋದಾದ್ರೆ ಸ್ವೆನ್ ನಿಕ್ವೆಸ್ಟ್ ಅಂತ ಹೇಳಿ, ಸ್ವೀಡಿಶ್ ಸಿನಿಮಾಟೋಗ್ರಾಫರ್. ಸೊ ಅವರು ಬ್ಲಾಕ್ ಅಂಡ್ ವೈಟ್ ಪೀರಿಯಡ್ ಅಲ್ಲಿ ಅದ್ಭುತ ಸಾಧನೆ ಮಾಡಿದವರು. ಪ್ರಪಂಚದ ಸಾವಿರಾರು ಸಿನಿಮಾಟೋಗ್ರಾಫರ್ ಮಧ್ಯೆ ಫಸ್ಟ್ 10 ಸಿನಿಮಾಟೋಗ್ರಾಫರ್ಸ್ ಮಧ್ಯೆ ಬರೋರು ಸ್ವೆನ್ ನಿಕ್ವೆಸ್ಟ್ ಅಂತ ಹೇಳಿ. ಸಿ ಈಸ್ ಒನ್ ಆಫ್ ದಿ ಬೆಸ್ಟ್. ಅಂಡ್ ನಾನು ಆರಾಧಿಸೋದು ಪ್ರತಿ ಸರಿನೂ ನಮ್ಮ ಕನ್ನಡದವರೇ ಆದ ವಿ ಕೆ ಮೂರ್ತಿ. ಯಾಕೆ ಅಂತ ಅಂದ್ರೆ ಸಾಕಷ್ಟು ಇಂಡಿಯಾದಲ್ಲಿ ಮೊದಲು ಸಿನಿಮಾಸ್ಕೋಪ್ ನಲ್ಲಿ ಬ್ಲಾಕ್ ಅಂಡ್ ವೈಟ್ ನಲ್ಲಿ ಬ್ಯಾಕ್ ಲೈಟ್ ಅಲ್ಲಿ ಬಿಸಿಲ್ಗೂಲ್ ಅಂತಾನೂ ಕರೀತಾರೆ ಅದಕ್ಕೆ. ಆ ತರದ್ದು ಒಂದು ವರ್ಕ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ವರ್ಕ್ ಮಾಡೋದಿದೆಯಲ್ಲ, ಆ ದಿನಗಳಲ್ಲಿ ಯಾವುದೇ ಒಂದು ಶೂಟಿಂಗ್ ಮಾಡ್ಬೇಕು ಅಂದ್ರೆ ಆ ಫಿಲ್ಮ್ ಥಿಕ್ನೆಸ್ ದಪ್ಪ ಇರ್ತಿತ್ತು. ಅಂದ್ರೆ ಅದ್ರ ಲೇಯರ್ಸ್ ನಾನು ಹೇಳ್ತಿರೋದು ISO ಅಂತ ಹೇಳ್ತೀವಿ ನಾವು. ಆದ್ರೆ ISO 100 ASIಗಿಂತ ಜಾಸ್ತಿ ಇರಲಿಲ್ಲ. 50 ASI 100 ASI ಇದ್ದಿದ್ದು. ಅದಕ್ಕೆ ಜಾಸ್ತಿ ಲೈಟ್ ಹಾಕ್ಬೇಕಾಗ್ತದೆ. ಒಂದು ಕ್ಲೋಸ್ಅಪ್ ತೆಗಿಬೇಕಾದ್ರೆ ಮುಖ ಸುಡೋದು, ಆ ಥರದ್ದೊಂದು ವರ್ಕ್ ಕಲ್ಚರ್ ಇತ್ತು. ಅದರಲ್ಲಿ ಅವರು ಬ್ಯಾಕ್ ಲೈಟ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಅಂದ್ರೆ ಆ ಕಾಲದಲ್ಲಿ ಇನ್ಫ್ಯಾಕ್ಟ್ ಗುರುದತ್ತಿನ ಫೇವ್ರೆಟ್ ಅವರು. ಹಿ ಈಸ್ ದ ಫಸ್ಟ್ ಇಂಡಿಯನ್ ಟು ಹ್ಯಾವ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಎಸ್ ಸಿನಿಮಾಟೋಗ್ರಾಫರ್. ಅಂಡ್ ಅವ್ರ ಸ್ಕೂಲೇ ನಾನು ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಯಾವಾಗಲೂ ಆರಾಧಿಸ್ತೀನಿ. ಈಸ್ ಒನ್ ಆಫ್ ದಿ ಬೆಸ್ಟ್ ಸಿನಿಮಾಟೋಗ್ರಾಫರ್ ಇನ್ ಇಂಡಿಯಾ. ಇನ್ನು ನಿರ್ದೇಶಕರು, ಈ ಒಬ್ಬ ನಿರ್ದೇಶಕರ ಜೊತೆ ನಾನು ಕೆಲಸ ಮಾಡಲೇಬೇಕು ಅಂತ ನಿಮ್ಗೆ ಏನಾದ್ರು ಡ್ರೀಮ್ ಇತ್ತು ಅನ್ನೋದಾದ್ರೆ ಅವ್ರು ಯಾರು? ಅವ್ರ ಜೊತೆ ಮಾಡಿದೀರಾ ಅಥವಾ ಅವಕಾಶ ಸಿಕ್ಕಿಲ್ವಾ? ಅವ್ರನ್ನ ಮೀಟ್ ಮಾಡಿದೀನಿ, ಅವ್ರ ಜೊತೆ ವರ್ಕ್ ಮಾಡಕ್ ಆಗ್ಲಿಲ್ಲ. ಯಾರದು ಸರ್? ಸಿದ್ಧಲಿಂಗಯ್ಯ ಅವರು. ಅವರು ದೂರದ ಬೆಟ್ಟ ಸಾಕಷ್ಟು ಕನ್ನಡ ಸಿನಿಮಾಗಳನ್ನ ಮಾಡಿದವರು. ದಿಗ್ಗಜ, ಒನ್ ಆಫ್ ದಿ ನಮ್ಮ ಕನ್ನಡ ಸೊಗಡು, ನಮ್ಮ ಕನ್ನಡ ನಾಡಿನ ಸೊಗಡು ಮತ್ತು ಕನ್ನಡ ಸಿನಿಮಾದ ಏಳಿಗೆಗೆ ದುಡಿದವರು ಇವರು. ಈಸ್ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್. ಐ ಆಲ್ವೇಸ್ ವಾಂಟೆಡ್ ಟು ವರ್ಕ್ ವಿತ್ ಹಿಮ್. ಅಂಡ್ ಆ ದಿನಗಳಲ್ಲಿ ಆಲ್ರೆಡಿ ಅವರು ಸಿನಿಮಾಗಳನ್ನ ಕಡಿಮೆ ಮಾಡ್ಕೊಂಡಿದ್ರು. ಅವ್ರ ಮಗ ಮುರಳಿ, ಅವ್ರ ಜೊತೆ ಫ್ರೆಂಡ್ ಆಗಿದ್ದೆ ನಾನು. ಬಟ್ ಮುರಳಿ ಈ ವೆಂಟ್ ಟು ಚೆನ್ನೈ, ಅಂಡ್ ಚೆನ್ನೈ ತಮಿಳ್ ಫಿಲ್ಮ್ಸ್ಗಳಲ್ಲಿ ಅವ್ರು ತುಂಬಾ ಪಾಪ್ಯುಲರ್ ಆದರು. ಬಟ್ ನನ್ನ ಫೇವ್ರೆಟ್ ಕರ್ನಾಟಕದಲ್ಲಿ ಯಾವಾಗಲೂ ಸಿದ್ಧಲಿಂಗಯ್ಯ ಅವರು ಅಂತ ನಾನು ಹೇಳಕ್ ಬಯಸ್ತೇನೆ. ಸರ್, AI ಟೆಕ್ನಾಲಜಿ ಬಗ್ಗೆ ಏನು ಹೇಳ್ತೀರಾ? ಸಾಕಷ್ಟು ಕೆಲಸಗಳಿಗೆ ಅದು ಥ್ರೆಟ್ ಅಂತ ಹೇಳ್ತಿದ್ದಾರೆ. ಸಿನಿಮಾಟೋಗ್ರಫಿನೂ ಕೂಡ ಥ್ರೆಟ್ ಅಲ್ಲಿ ಇದೆಯಾ AI ಟೆಕ್ನಾಲಜಿಯಿಂದ? ಲೈಕ್ ಹೌ ವುಡ್ ಇಟ್ ಬಿ ಇನ್ ಫ್ಯೂಚರ್ ಅಂತ? Probably on 5 years down the lane. AI will not replace anything. AI will enhance your life. ಮೊದಲು. ಆಮೇಲೆ AI ಎಲ್ಲಿ ಯಾವ ಫೀಲ್ಡ್ ಅಲ್ಲಿ ಅಂತ ಸಿನಿಮಾಟೋಗ್ರಾಫರ್ಸ್ಗೆ ಈಗ ನನ್ನ ಹತ್ರ ನೀವು ಮಾತಾಡಬೇಕು, ನೀವು ನಮ್ಮ ಮನೆಗೆ ಬರಬೇಕು, ಇಲ್ಲ ನಾನೆಲ್ಲೋ ಒಂದು ಸ್ಟುಡಿಯೋಗೆ ಹೋಗ್ಬೇಕು. ಅಲ್ಲಿ ಆಪರೇಟ್ ಮಾಡೋದಕ್ಕೆ ಕ್ಯಾಮ್ರಾ ಬೇಕು, ಕ್ಯಾಮ್ರಾಮ್ಯಾನೂ ಬೇಕು. ಯಾಕೆಂದ್ರೆ ಆರ್ಗ್ಯಾನಿಕ್ ಆಗಿ ನಾನು ಲೆಫ್ಟ್ ಟು ರೈಟ್ ಮೂವ್ ಮಾಡಿದ್ರೆ ಅದು ಮೂವ್ ಮಾಡುತ್ತೆ, ಅದು ಪ್ರೋಗ್ರಾಮ್ ಮಾಡಿ ಬಿಟ್ರೆ ಆಗುತ್ತೆ 1-2 ಕೆಲಸಗಳು. ಸೊ ಮನುಷ್ಯನ ಯೋಚನೆಗಳಿದಾವಲ್ಲ, ಅದು AI ಮಾಡೋಕ್ಕಾಗಲ್ಲ ಅಷ್ಟು ಬೇಗ. ಸೊ ಒಂದು ನೀವು ಪ್ರಾಂಪ್ಟ್ ಮಾಡಿ, ಕೆಲವನ್ನ ಪ್ರಾಂಪ್ಟ್ ಹಾಕಿ ನೀವು ಒಂದು ಔಟ್ಪುಟ್, ಒಂದು ಇಮ್ಯಾಜಿನ್ ಮಾಡ್ಕೊಂಡು ತಗೋಬಹುದು. ನಿಮಗೆ 100% ನೀವು ನಿಮ್ಮ ಇಮ್ಯಾಜಿನೇಷನ್ ಏನಿದೆಯೋ ಅದು ವಾಪಸ್ ಬರೋದಿಲ್ಲ. ಕ್ರಿಯೇಟ್ ಮಾಡೋದು ಹೆಂಗೆ ಅಂದ್ರೆ, ನೀವು ಅಂದುಕೊಂಡಿದ್ದೆಲ್ಲ ಜನಗಳನ್ನ ಇಟ್ಕೊಂಡು ನೀವು ಔಟ್ಪುಟ್ ತಗೋಬಹುದು. ನೀವು ಹತ್ತಿರ ಬರುತ್ತೆ,
ಆರ್ಗ್ಯಾನಿಕ್ ಆಗಿ ಸಿಗಲ್ಲ. ಓಕೆ. ಇವಾಗ ಒಬ್ಬ ಹ್ಯೂಮನ್ ಅಂದ್ರೆ ಇವ್ರು ಹ್ಯೂಮನ್, ನೀವು ಹ್ಯೂಮನ್ ಏಲಿಯನೋ ಗೊತ್ತಿಲ್ಲ ನನಗೆ, ಟಚ್ ಮಾಡಿದ್ಮೇಲೆ ಗೊತ್ತಾಗೋದು ಈಸ್ ಜಸ್ಟ್ ಲೈಕ್ ಮೀ, ಈಸ್ ಆಲ್ಸೋ ಹ್ಯೂಮನ್ ಅಂತ ಯಾವಾಗ ಗೊತ್ತಾಗುತ್ತೆ? ವೆನ್ ಯು ನೋ ಇಟ್ ಇಸ್ ಅನ್ ಆರ್ಗ್ಯಾನಿಕ್, ದಟ್ ಪರ್ಸನ್ ಇಸ್ ಇನ್ ಫ್ರಂಟ್ ಆಫ್ ಯು ಇಸ್ ಅನ್ ಆರ್ಗ್ಯಾನಿಕ್ ಪರ್ಸನ್. ಒಂದು ರೋಬೋ ಜೊತೆನೂ ನಾನು ಮಾತಾಡಿರ್ಬೋದು ಲೈಫಲ್ಲಿ, ಗೊತ್ತಿಲ್ಲ, ಬಟ್ ಯು ಶುಡ್ ಬಿಲೀವ್ ಇಟ್. ಸೊ ಸಿನಿಮಾ ನೋಡುವಾಗ ಆನಿಮೇಷನ್ ಫಾರ್ ಎಕ್ಸಾಂಪಲ್, ಇವಾಗ ಆನಿಮೇಷನ್ ಸಿನಿಮಾ ನೋಡ್ತೀವಿ, ಯಾರಿಗೆ ಇಷ್ಟ ಆಗ್ತದೆ? ಮಕ್ಕಳುಗಳಿಗೆ ಇಷ್ಟ ಆಗುತ್ತೆ. ಮಕ್ಕಳಿಗೆ ಇಷ್ಟ ಆಗ್ತದೆ. ಯಾಕೆ ಹೇಳಿ? ಯೂಶಲಿ ಆನಿಮೇಷನ್ ಅನ್ನೋದು ಬಂದು ಅದೊಂದು ಲೋಕ, ಮಕ್ಕಳ ಮೆಚುರಿಟಿ ಇನ್ನೂ ಬೆಳೆದಿರೋದಿಲ್ಲ. ಆ ಆನಿಮೇಷನ್ ಲೋಕನೇ ಅದೇ ಒಂದು ಲೋಕ, ಅಲ್ಲೊಂದು ಲೋಕ ಇದೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಆ ಲೋಕದಲ್ಲಿ ಇವರು ಜೀವನ ಮಾಡ್ತಿರ್ತಾರೆ. ಹಿಂಗೆಲ್ಲ ಒಂದು ಬೊಂಬೆ ಓಡಾಡ್ತಿರುತ್ತೆ, ಹಿಂಗೆಲ್ಲ ಕೋತಿ ಓಡಾಡ್ತಾರೆ, ಇದೆಲ್ಲ ಹಿಂಗ್ ಮಾತಾಡತ್ತಾರೆ, ಹಿಂಗ್ ಅಂದ್ರೆ ನಿಜವಾಗ್ಲೂ ಅಲ್ಲಿ ಇರ್ಬೋದು ಅಂತ ನಂಬ್ತಾರೆ. ಈಗ ನನಗ್ ನಂಬ್ಸಕ್ಕಾಗತ್ತಾ? ಕಾರಣ ಯಾಕೆ? ಅದೇ ತರ ಎ ಕೂಡ ಹಾಗೆ, ವೆರಿ ಸಿಮಿಲರ್. ಒಂದು ಪರ್ಟಿಕ್ಯುಲರ್ ಏಜ್ಗೆ ಇವಾಗ ಎ ಬಂದು ಆನಿಮೇಷನ್ ತರ ಆಗ್ಬಿಡುತ್ತೆ. ಅದು 100% ಆರ್ಗ್ಯಾನಿಕ್ ಆಗಲ್ಲ, 90% ಬರ್ಬೋದು, 99% ಬರ್ಬೋದು. ಖಂಡಿತ ನೀವೇ ಹೇಳ್ತೀರಾ ಇದು ಎ ಅಂತೀರಾ. ಆ ಎ ಎಂದಿದ ತಕ್ಷಣ ಅದಕ್ಕೆ ವ್ಯಾಲ್ಯೂ ಕಳ್ಕೊಳ್ತು. ಯಾರೋ ಏನೋ ಒಂದು ಫೈಟ್ ಮಾಡ್ತಾನೆ, ಇನ್ನೊಂದು ಏನೋ ಮಾಡ್ತಾನೆ ಅಂದ್ರೆ ನಿಜ ಅಂತ ಆದ್ರೆ ಅದಕ್ಕೆ ನೀವು ರಿಯಾಕ್ಟ್ ಮಾಡೋ ರೀತಿ ಬೇರೆ. ಅದು ಎ ಎಂದಿದ ತಕ್ಷಣ ನೀವು ಕೇರ್ಲೆಸ್ ಆಗಿ ಎ ಎಲ್ ಮಾಡಿದಾರೆ ಬಿಡ ಇದ ಅಂತ ನೀವು ಕೇರ್ಲೆಸ್ ಆಗಿ, ಅಂದ್ರೆ ಎ ಅನ್ನೋದಿದೆಯಲ್ಲ ಆರ್ಗ್ಯಾನಿಕ್ ಅಲ್ಲ ಅನ್ನೋದು ಗೊತ್ತಾಗಿದ ತಕ್ಷಣ ಇಟ್ ಲೂಸಸ್ ಇಟ್ಸ್ ವ್ಯಾಲ್ಯೂ. ಸೊ ಆರ್ಗ್ಯಾನಿಕ್ ಆಗಿ ಯಾವತ್ತೂ ಏನ್ ನಾವು ಫಿಸಿಕಲ್ ಆಗಿ ನಮ್ಮ ಹಾರ್ಟ್ ಅಂಡ್ ಸೋಲ್ ಕೊಟ್ಟು ನಾವು ಯಾವಾಗ ಅದನ್ನ ಕ್ಯಾಪ್ಚರ್ ಮಾಡ್ತೀವಿ. ಇವಾಗ ಇಲ್ಲೆಲ್ಲ ಕ್ಯಾಮ್ರಾಗಳಿದಾವೆ, ಈ ಕ್ಯಾಮ್ರಾಗೆ ನಾವು ಲಿಟ್ರಲಿ ಆಕ್ವಿಸಿಷನ್ ಅಂತ ಕರಿತೀವಿ. ಕ್ಯಾಮ್ರಾ ಕ್ಯಾಪ್ಚರಿಂಗ್ ಅಂತ ಹೇಳೋದಕ್ಕಿಂತ ಆಕ್ವಿಸಿಷನ್ ಅಂದ್ರೆ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗೋದು, ಆಮೇಲೆ ಎಡಿಟ್ ಮಾಡುವಂಥದ್ದು. ಆಕ್ವಿಸಿಷನ್ಗೆ ಮನುಷ್ಯ ಬೇಕೇ ಬೇಕು. ಶಾರ್ಟ್ ಅಂಡ್ ಸ್ವೀಟ್. AI ಕ್ಯಾನ್ ಎನ್ಹಾನ್ಸ್, ಇಟ್ ಕ್ಯಾನ್ ನೆವರ್ ಡಿಸ್ಟ್ರಾಯ್. ಸರ್, ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳಿ. ಯಾವ್ಯಾವ ಪ್ರಾಜೆಕ್ಟ್ಸ್ ಕರೆಂಟ್ಲಿ ನೀವು ಮಾಡ್ತಾ ಇದ್ದೀರಾ? ಕಳೆದ 1 ವರ್ಷಗಳಿಂದ ನಾನು ಒಂದು ಕಾಶ್ಮೀರಿ ಸಿನಿಮಾ ಹರ್ಮುಖ್ ಅಂತ ಹೇಳಿ ಒಂದು ಸಿನಿಮಾ ಪ್ರೊಡ್ಯೂಸು ಮಾಡಿ ಡೈರೆಕ್ಟ್ ಮಾಡಿದ್ದೀನಿ. ಕಾಶ್ಮೀರಿ ಸಿನಿಮಾ, ಕಾಶ್ಮೀರಿ ಭಾಷೆಯಲ್ಲಿ ಮಾಡಿದ್ದೀನಿ. ಅದು ಕಾರಣ ಯಾಕೆ ಕಾಶ್ಮೀರಿ ಅಂತ ನೀವು ಆಶ್ಚರ್ಯ ಪಡ್ತೀರಿ ಅಂದ್ರೆ, ನಾನು ದೂರದರ್ಶನಲ್ಲಿ ಇದ್ದಾಗ ಕಾಶ್ಮೀರಲ್ಲೂ ಇದ್ದೆ ನಾನು. ನನಗಲ್ಲಿ ಸಾಕಷ್ಟು ಜನ ಕಾಶ್ಮೀರಿ ಫ್ರೆಂಡ್ಸ್ಗಳಿದ್ರು. ಅವ್ರ ಜೊತೆ ಒಂದು ಪ್ರಾಜೆಕ್ಟ್ ಮತ್ತು ಕಾಶ್ಮೀರಿಗೆ ಸೂಟ್ ಆಗುವಂಥ ಒಂದು ಕಥೆನ ತಗೊಂಡೋಗಿ ಒಂದು ನನ್ನ ಕತೆ ನನ್ನ ಫ್ರೆಂಡ್ಸಿಗೆ ಹೇಳಿದಾಗ ನನ್ನ ಜೊತೆ ಅವರು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು, ಅವರು ಪಾರ್ಟ್ನರ್ಸ್ ಆಗ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಆ ಒಂದು ಪ್ರಾಜೆಕ್ಟು ರೀಸೆಂಟಾಗಿ ಮುಗೀತು. ಸೊ ಲೈನಲ್ಲಿ ಇದೆ ಸಾಕಷ್ಟು. ಇವಾಗ ಕಾಶ್ಮೀರಿ ಯಾಕೆ ಅಂತಂದರೆ, ನಾನು ಅಲ್ಲಿ ಇದ್ದ ಮತ್ತು ಕಾಶ್ಮೀರನ್ನ ನೋಡಿದ ಇವತ್ತಿನ ದಿನಕ್ಕೆ ಇವತ್ತು ಕಾಶ್ಮೀರ ಯಾವ ರೀತಿ ಯೋಚನೆ ಮಾಡುತ್ತೆ ಮತ್ತು ಕರ್ನಾಟಕದವರು ಕಾಶ್ಮೀರ್ ಬಗ್ಗೆ ಏನು ಅನ್ಕೊಂಡಿದ್ದಾರೆ ಮತ್ತು ಕಾಶ್ಮೀರ ಏನೆಲ್ಲ ಆಗ್ತಿದೆ ಅನ್ನುವ ವಿಷಯ ಇದೆಯಲ್ಲ, ಆ ವಿಷಯನ ಇಟ್ಕೊಂಡು ಆ ಪ್ರೆಸೆಂಟ್ ಡೇ ಸಿಚುಯೇಷನ್, ಹೌ ಹ್ಯುಮ್ಯಾನಿಟಿ ಬೇಸ್ಡ್ ಸ್ಟೋರಿ ಮಾಡಿದ್ದೀನಿ. ನಂದೇ ಕತೆ, ನಾನೇ ಸ್ಕ್ರೀನ್ ಪ್ಲೇ MS ರಮೇಶ್ ಮಾಡಿದ್ದಾರೆ ಮತ್ತು ನನ್ನ ವೈಫ್ ಡೈಲಾಗ್ ಬರ್ತಿದ್ದಾರೆ. ಸ್ಟೋರಿ ನಂದೇನೆ. ಸೊ ಇದೊಂದು ಹೊಸ ಪ್ರಯತ್ನ ಅಂತ ನಾನು ಕೈ ಹಾಕಿದ್ದೀನಿ. ಗೊತ್ತಿಲ್ಲ ಇನ್ನು ಯಾವ ಭಾಷೆ ನಾನು ಟಚ್ ಮಾಡ್ತೀನೋ ಗೊತ್ತಿಲ್ಲ. ಆಲ್ ದಿ ವೆರಿ ಬೆಸ್ಟ್ ಸರ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗೆ. ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಹಾಗೇನೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಚೇರ್ಮನ್ ಕೂಡ ನೀವು ಆಗಿದ್ರಿ. ಆ ಸಂದರ್ಭದಲ್ಲಿ ಏನ್ ಚಾಲೆಂಜ್ ಇತ್ತು, ಏನೆಲ್ಲ ಬದಲಾವಣೆಗಳು ನೀವು ತಂದಿದ್ರಿ? ಕರ್ನಾಟಕ ಅಕಾಡೆಮಿ ಚೇರ್ಮನ್ ಆದಾಗ ನನಗೆ ಒಂದು ಕಣ್ಮುಂದೆ ಇದ್ದಿದ್ದೇನು ಅಂತಂದ್ರೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಎಲ್ಲರೂ ಕನಸು ಕಾಣುವಂಥದ್ದೇನೆ ಏನಾದ್ರು ಹೊಸದು, ಅಂದರೆ ಆ್ಯಸ್ ಎ ಸಿನಿಮಾಟೋಗ್ರಾಫರ್ ಏನು ಹೊಸದು ಮಾಡ್ಬೋದು ಅನ್ನೋದು 108 ಲಿಸ್ಟಲ್ಲಿ ಇಟ್ಕೊಂಡಿದ್ದೆ. ಒಂದು ಆ ಟೈಮಲ್ಲಿ ಕರೆಕ್ಟಾಗಿ ನಾನು ಆಗತಾನೆ ಅಕಾಡೆಮಿ ಚೇರ್ಮನ್ ಆದ ಕೂಡಲೇ ನನಗೆ ಫಿಲ್ಮ್ ಫೆಸ್ಟಿವಲ್ ಕಣ್ಮುಂದೆ ಬಂತು. ಆ ಫಿಲ್ಮ್ ಫೆಸ್ಟಿವಲ್ ನಾನು ಲಾಂಚ್ ಮಾಡಬೇಕಾದ, ಅಂದರೆ ಆ ಟೈಮು ಹೋಸ್ಟ್ ಮಾಡಬೇಕಾದ ಟೈಮ್ ಬಂತು. ಸರ್ಕಾರ ಒಂದು ಬದಲಾಗೋ ಟೈಮ್, ಅಂದರೆ ಎಲೆಕ್ಷನ್ ಆಗೋ ಟೈಮ್ ಅದು. ಆ ದಿನಗಳಲ್ಲಿ ನನಗೆ ಇದ್ದ ಚಾಲೆಂಜ್ ಏನು ಅಂತಂದರೆ, ಫಿಲ್ಮ್ ಫೆಸ್ಟಿವಲ್ ಮುಗಿಸಿದ ಕೂಡಲೇ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಎಲೆಕ್ಷನ್ ಅಂತ ಆಯಿತು. ಸೊ ನನಗೆ ಅದರ ಸಾಧಕ ಬಾಧಕಗಳು ಗೊತ್ತಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಆ ಟೈಮಲ್ಲಿ ಕರೆಕ್ಟಾಗಿ ಒಂದು ವಂಡರ್ಫುಲ್ ಫಿಲ್ಮ್ ಫೆಸ್ಟಿವಲ್ ಹೋಸ್ಟ್ ಮಾಡುವ ಒಂದು ಅವಕಾಶ ಸಿಕ್ತು. ಐ ವಾಸ್ ಅ ಫೆಸ್ಟಿವಲ್ ಡೈರೆಕ್ಟರ್. ಜೊತೆಗೆ ಕನ್ನಡದ ಸಾಕಷ್ಟು ಸಿನಿಮಾಗಳು ಅಲ್ಲಿ ಯೂಶಲಿ 12 ಇರ್ತಿತ್ತು, ನಾನು 14 ಅಂತ ಮಾಡಿದೆ. ಆಮೇಲೆ ಫಸ್ಟ್ ಟೈಮ್ ಅಕಾಡೆಮಿನಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂತ ಅನೌನ್ಸ್ ಮಾಡಿ, ಆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಯಾರಿಗೆ ಕೊಡ್ತೀವೋ ಅವರಿಗೆ 10 ಲಕ್ಷ ರೂಪಾಯಿ ಅಂತ ಮಾಡಿದ್ವಿ. ಮುಂಚೆ ಅದು ಆ ಕ್ಯಾಟಗರಿ ಇರಲಿಲ್ಲ.
ಆಮೇಲೆ ಮುಂಚೆ ಎಲ್ಲ ಒಂದು ಸಿನಿಮಾ ಯಾವ್ದಾದ್ರು ಒಂದು ಸಿನಿಮಾ ಗೆದ್ರೆ ಬೆಸ್ಟ್ ಸಿನಿಮಾ ಅಂತ ಆದ್ರೆ ಅದರ 2.5-3 ಲಕ್ಷ ಆ ಥರದ್ದೇನೋ ಇತ್ತು. ಈಗ ಒಂದೊಂದು ಸಿನಿಮಾಗೂ 10 ಲಕ್ಷ 5 ಲಕ್ಷ ಅಂತ ಹೇಳಿ ಇನ್ಕ್ರೀಸ್ ಆಯ್ತು. ಅಂದ್ರೆ ಆ ಅಮೌಂಟನ್ನು ಇನ್ಕ್ರೀಸ್ ಮಾಡಿಸ್ದೆ ನಾನು, ಅಂದ್ರೆ ಹೆಚ್ಚು ಅಮೌಂಟನ್ನು ಇನ್ಕ್ರೀಸ್ ಮಾಡಿದೆ. ಆ ಥರದ್ದು ಸಾಕಷ್ಟು ಖುಷಿ ಇದೆ ನನಗೆ. ಒಂದು ಅಮೌಂಟ್ಗಳು ಇನ್ಕ್ರೀಸ್ ಆಯಿತು, ನಂಬರ್ ಆಫ್ ಸಿನಿಮಾ ಹೆಚ್ಚಾಯಿತು, ಕ್ಯಾಟಗರಿಗಳು ಹೆಚ್ಚಾಯಿತು ಅಂತ ಅನ್ನೋದು ಖುಷಿ ಇತ್ತು. ಜೊತೆಗೆ ಒಂದು ದೊಡ್ಡ ಕಾಂಪ್ಲೆಕ್ಸ್, ಅಲ್ಲಿ ಒಂದು ದೊಡ್ಡ ಒಂದು 6-7 ಸ್ಕ್ರೀನ್ಸ್ ಆಗುವಂಥ ಜಾಗ ಇದೆ. ಅಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಥರದ್ದು ಒಂದು ಕಾಂಪ್ಲೆಕ್ಸ್ ಮಾಡುವಂಥ ಒಂದು ಜಾಗ ಇದೆ ಅಕಾಡೆಮಿನಲ್ಲಿ. ಅದನ್ನು ಮಾಡ್ಬೋದಾಗಿತ್ತು. ಅದು ಮಾಡೋದಕ್ಕೂ ಮುಂಚೆ ಸರ್ಕಾರನೂ ಬದಲಾಯಿತು. ಸೊ ನಂದು ಅವಧಿನೂ ಮುಗೀತು. ಸೊ ಹಾಗಾಗಿ ನಾನು ಅದನ್ನು ಮಾಡೋಕ್ಕಾಗಲಿಲ್ಲ. ಅದೊಂದು ಡ್ರೀಮ್ ನನ್ನಲ್ಲಿತ್ತು. ಸೊ ಮುಂಬರುವ ಮತ್ತು ಯಾರಾದರೂ ಹೊಸ ಚೇರ್ಮನ್ಗಳು ಅದೊಂದು ಮಾಡಿದರೆ ಕನ್ನಡ ಸಿನಿಮಾಗೆ ಬೇರೆ ಯಾವ್ಯಾವುದೋ ಥಿಯೇಟ್ರಿಗೆ ಹೋಗಿ ಒದ್ದಾಡುವಂಥದ್ದು ಆಗಲ್ಲ. ಒಂದೇ ಅಂಡರ್ ಒನ್ ರೂಫ್ ಇಷ್ಟು ಸಾವಿರಾರು ಸಿನಿಮಾಗಳು ನೋಡುವ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಅದೊಂದು ಮಾಡ್ಬೋದಾಗಿತ್ತು. ಅದೊಂದು ಮಾಡೋಕ್ಕೆ ನನಗೆ ಇವತ್ತಿಗೂ ಕೊರಗಿದೆ. ಅದೊಂದು ಮಾಡೋಕ್ಕಾಗಲಿಲ್ಲ. ಬೇರೆ ಯಾರು ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಐ ಆಮ್ ವೆರಿ ಹ್ಯಾಪಿ. ನನಗೆ ಈ ಥರದ್ದೊಂದು ಆಪರ್ಚುನಿಟಿ ಸಿಕ್ತು. ಎಷ್ಟು ಜನಕ್ಕೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಓಕೆ, ಜರ್ನಿಲಿ ಅದು ಒಂದು ಸೇರ್ಕೋತೆ ನಮಗೆ. ಸರ್, ನಾನೇ ಆಗ್ಲೇ ಕೇಳ್ಬೇಕು ಅನ್ಕೊಂಡಿದ್ದೆ ಈ ಪ್ರಶ್ನೆನ. ಈಗಿನ ಜನರೇಷನ್ ಅಲ್ಲಿ ಇವಾಗಿರುವಂತ ಸಿನಿಮಾಟೋಗ್ರಫರ್ಸ್ ಏನಿದ್ರೆ, ಈಗ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಹೋಗಿದೆ ಸಿನಿಮಾಗಳು. ಕರೆಂಟ್ಲಿ ನೀವು ನೋಡಿರೋ ಪ್ರಕಾರ ಹೂ ಇಸ್ ಡೂಯಿಂಗ್ ಗುಡ್ ಅಂತ ಅಂದ್ರೆ ನಿಮ್ಗೆ ಓ ವಾವ್ ಇವ್ರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅನ್ಸಿದ್ದು ಯಾವ ಸಿನಿಮಾಟೋಗ್ರಫರ್? ಸರಿ, ಒನ್ಸ್ ಅಗೇನ್ ನಾನು ಯಾರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ ಇಲ್ಲಿ. ನಾನು ಆಗಲೇ ಹೇಳಿದಾಗೆ ಪ್ರತಿಯೊಂದು ಸಿನಿಮಾನು ಅವನು ಗೆದ್ರೆ ಅವನಲ್ಲಿರ್ತಾನೆ. ಇಲ್ಲ ಅಂತಂದ್ರೆ ನೆಕ್ಸ್ಟ್ ಫಿಲ್ಮ್ ಗೆಲ್ಲೋದಕ್ಕೆ ಅವನು ಹೋರಾಟ ಆಗ್ತಿರುತ್ತೆ. ಗೆದ್ದಿದ ತಕ್ಷಣ ಅವನು ಆ ಗೆಲುವಿನ ಖುಷಿ ಒಂದೇ ದಿನ, ಆ ಮೊದಲನೇ ದಿನ. ಆ ನೆಕ್ಸ್ಟ್ ವೀಕ್ ಮುಂದಿನ ಸಿನಿಮಾಗ ಅವನು ಏನಪ್ಪ ಮಾಡೋದು ಅಂತಿದ್ದ. ಒಂದು ವೇಳೆ ಅದೇ ಸಿನಿಮಾ ಸೋತ್ರೆ ಅವನು ಸೋಲ್ಸಿದ್ದಲ್ಲ, ಅದು ಬೇರೆ ಯಾರಿಂದನೋ ಆಗಿರೋಂಥದ್ದು. ಅದು ಯಾರು ಅಂತ ನಾವು ಮಾಡೋಕ್ಕಾಗೋದಿಲ್ಲ. ಆ ಥರದ್ದು ಇಂಥವ್ರು ಚೆನ್ನಾಗಿದ್ದಾರೆ, ಇಂಥವ್ರು ಮಾಡ್ತಿದ್ದಾರೆ, ಇದು ಇವರು ಬೆಸ್ಟ್ ಅಂತ ಹೇಳಕ್ಕಾಗಲ್ಲ. ಸರ್, ಬೆಸ್ಟ್ ಅನ್ನೋದಕ್ಕಿಂತ ನಿಮಗೆ ನೋಡ್ತಿದ್ದಂಗೆ ವಾವ್ ಅನ್ಸುವಂಥದ್ದು. ಈಗ ಕಾಂತಾರ ಭಾಗ 1 ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಸಾಕಷ್ಟು ಜನ ನಾನು ಕಮೆಂಟ್ ಸೆಕ್ಷನ್ ಅಲ್ಲೂ ನೋಡ್ತಿರ್ತೀನಿ, ವಾವ್ ಅನ್ಸೋ ಮಟ್ಟಿಗೆ ಅವ್ರದ್ದು ಒಂದು ಸಿನಿಮಾಟೋಗ್ರಫಿ ಅಥವಾ ಫೋಟೋಗ್ರಫಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೀವೇನಾದ್ರೂ ನೋಡಿದ್ರ ಆ ಥರ ನಿಮ್ಗೆ ವಾವ್ ಅನ್ಸುವಂಥದ್ದು ಯಾವ್ದಾದ್ರು? ನಾನು ರೀಸೆಂಟ್ ಆಗಿ ಏನು ನೋಡಿಲ್ಲ ನಾನು, ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದೀನಿ. ನಾನು ಯಾವ ಟ್ರೈಲರ್ ನೋಡಿಲ್ಲ ನಾನು. ನನಗೆ ರೀಸೆಂಟ್ ಆಗಿ ನಾನು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ದು ಕೂಲಿ ಅನ್ನೋ ಒಂದು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡುತ್ತೆ. ನನ್ನ ಫ್ಯಾಮಿಲಿ ಎಲ್ಲ ಟಿಕೆಟ್ಸ್ ಬುಕ್ ಮಾಡಿದ್ರು, ಎಲ್ಲರ ಜೊತೆ ಹೋದೆ. ಐ ಎಂಜಾಯ್ಡ್ ದ ಮೂವಿ. ನನಗೆ ಖುಷಿ ಆಗಿತ್ತು ಏನು ಅಂತಂದ್ರೆ, ಆ ಸಿನಿಮಾದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಸ್ಟೇಟ್ನ ಆಕ್ಟರ್ಗಳು, ಲೈಕ್ ನಾಗಾರ್ಜುನ ಅವರು ಆಗ್ಬೋದು, ಉಪೇಂದ್ರ ಅವರು ಆಗ್ಬೋದು, ಅಲ್ಲಿ ಮಲಯಾಳಮಲ್ಲಿ ಶೋಭಿನ್ ಆಗ್ಬೋದು, ಇವರೆಲ್ಲರನ್ನೂ ಬಳಸ್ಕೊಂಡ ರೀತಿ ನನಗೆ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಓಕೆ, ಅಮೀರ್ ಖಾನ್ ಅವರು ಸುಮ್ಮನೆ ಕೊನೆಗೆ ಬಂದು ಹೋಗ್ತಾರೆ, ಅದು ಒಂದು ಗ್ಲಾಮರ್ ಸೇಕ್ ಇರ್ಬೋದು. ಅಂದ್ರೆ ಒಂದು ಸಿನಿಮಾನ ಒಂದು ಫಿಲ್ಮ್ ಮೇಕರ್ ಆಗಿ ಹೋಗಿ ನೋಡೋದಿಲ್ಲ, ಒಂದು ಪ್ರೇಕ್ಷಕನಾಗಿ ಹೋಗಿ ನೋಡಿ ಎಂಜಾಯ್ ಮಾಡ್ತೀನಿ. ಅಲ್ಲಿ ಆ ಸಿನಿಮಾಗ ಅಷ್ಟೇ ಖುಷಿ ಸಿಗ್ತಾ ನನಗೆ, ಅಷ್ಟೇ ಬರ್ತೀನಿ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಿಲ್ಲ. ಕಾರಣ ಯಾಕೆ ಅಂತಂದ್ರೆ, ನಾನು ಹಿಂದೆ ಒಂದು ಯಾವುದೋ ಒಂದು ಯೂಟ್ಯೂಬ್ ಸಂಚಿಕೆಯಲ್ಲಿ ಹೇಳಿದ್ದೆ, ನಮ್ಮ ಸಿನಿಮಾ ಜರ್ನಲಿಸ್ಟ್ಗಳು ಮತ್ತು ಈ ಯೂಟ್ಯೂಬರ್ ಮೊದಲನೇ ದಿನ ನೋಡಿ ಸಿನಿಮಾ ನೋಡಿ ರಿವ್ಯೂ ಮಾಡ್ತಾರೆ. ಫಸ್ಟ್ ಹಾಫ್ ಚೆನ್ನಾಗಿತ್ತು, ಸೆಕೆಂಡ್ ಹಾಫ್ ಚೆನ್ನಾಗಿಲ್ಲ. ಫಸ್ಟ್ 1 ಗಂಟೆ ಆಗ್ತಿದ್ದಂಗೆ ನಾನು ಥಿಯೇಟ್ರಿಂದ ಮೆಸೇಜ್ ಮಾಡ್ತಾ ಇದ್ದೀನಿ, ಒಂದು ಸಿನಿಮಾನ ಕೊಲ್ಲೋದಕ್ಕೆ ಬೇಕಾದ ಕಾರ್ಯಕ್ರಮಗಳು ಎಲ್ಲರೂ ಮಾಡ್ತಾರೆ. ಕನ್ನಡ ಸಿನಿಮಾ ಅನ್ನೋದು ಅತಿ ದೊಡ್ಡ ಮಾರ್ಕೆಟ್ ಅಲ್ಲ. ಯಾವುದೋ 1-2 ಸಿನಿಮಾ ಹಿಟ್ ಆಗ್ಬೋದು, ಎಲ್ಲ ಸಿನಿಮಾನೂ ಹಿಟ್ ಆಗಲ್ಲ. ತುಂಬ ಜನ ಪ್ರೊಡ್ಯೂಸರು ಕಣ್ಣೀರಾಗ್ತಿದ್ದಾರೆ. ಕಾರಣ ಏನು ಅಂತಂದರೆ, ಮುಂಚೆ ಇದ್ದ ಕನ್ನಡ ಸಿನಿಮಾದ ಕಲ್ಚರ್ ಈಗಿನ್ನೂ ಇಲ್ಲ. ಕಾರಣ ಏನಂತಂದರೆ, ಈ ಫಸ್ಟ್ ಡೇ ರಿವ್ಯೂವರ್ಸ್ ಇರ್ತಾರಲ್ಲ ಯೂಟ್ಯೂಬರು, ಅವರು ಮಾಡ್ತಿರುವ ನಾನ್ಸೆನ್ಸ್. ನಾನು ಯೂಶ್ವಲಿ ಎಲ್ರಿಗೂ ಹೇಳ್ತಾ ಇದ್ದೀನಿ, ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ, ಒಂದು ಸಿನಿಮಾನ ಅನಲೈಸ್ ಮಾಡಬೇಕು, ಅಪ್ರಿಷಿಯೇಟ್ ಮಾಡಬೇಕು, ಕ್ರಿಟಿಸೈಸ್ ಮಾಡೋದಲ್ಲ. ಒಂದು ಕೋರ್ಸೇ ಇದೆ, ಫಿಲ್ಮ್ ಅಪ್ರಿಷಿಯೇಷನ್ ಅಂಡ್ ಅನಾಲಿಸಿಸ್ ಅಂಡ್ ಜರ್ನಲಿಸಮ್ ಅಂತ. ಈ ಸಿನಿಮಾ ರಿವ್ಯೂ ಮಾಡ್ತಾರಲ್ಲ, ಅವರ ಕೋರ್ಸ್ಗಳನ್ನ ಓದ್ಕೊಂಬಂದ್ರೆ ಒಳ್ಳೇದು ಅಂತ. ಕಾರಣ ಯಾಕೆ ಅಂತಂದರೆ, ಒಂದು ಸಿನಿಮಾನ ನೋಡಿದ್ರೆ ಅದನ್ನು ಅನಲೈಸ್ ಮಾಡಿ ಅಪ್ರಿಷಿಯೇಟ್ ಮಾಡಬೇಕು, ಕ್ರಿಟಿಸೈಸ್ ಮಾಡೋದಲ್ಲ. ನೀವು ಕ್ರಿಟಿಸೈಸ್ ಮಾಡಿದ ತಕ್ಷಣ ಏನು ಮಾಡ್ತೀರಿ, ಮೊದಲನೇ ದಿನವೇ ಅದಕ್ಕೆ ಸಿಗಬೇಕಾದ ವ್ಯಾಲ್ಯೂ ಒಂದು 50 ದಿನ ಆದಮೇಲೆ 100 ದಿವಸ ಓಡುತ್ತೆ. ಆದ ಮೇಲೆ ಅದು ಒಂದು ಕ್ಲಾಸಿಕ್ ಆಗೋದು. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಪ್ರೇಮಲೋಕ ಫಸ್ಟ್ 2-3 ಡೇಸು ಆ ಸಿನಿಮಾ
ಏನು ಅದ್ಭುತ ಅಂತ ಯಾರು ಏನು ಹೇಳಲಿಲ್ಲ. ಚಿತ್ರಮಂಜರಿ ನಾನು ದೂರದರ್ಶನಲ್ಲಿದ್ದೆ ಆಗ. ದೂರದರ್ಶನಲ್ಲಿ ಡೈಲಿ ಚಿತ್ರಮಂಜರಿಲಿ ಆ ಸಾಂಗ್ಸ್ ಬರ್ತಾ ಬರ್ತಾ ಜನ ಆ ಸಾಂಗ್ಸ್ ಕೇಳಿ ಕೇಳಿ ಸೆಳೆತ ಆಯಿತು. ಏನಮ್ಮ ಹುಡುಗಿ ನಿಂಬೆಹಣ್ಣು ಇವೆಲ್ಲ ಈ ಹಾಡುಗಳೆಲ್ಲ ಇದಾವಲ್ಲ ಎಷ್ಟು ಅಟ್ರಾಕ್ಟ್ ಆಯಿತು ಅಂತಂದರೆ ನೆವರ್ ನೋ ಲುಕಿಂಗ್ ಬ್ಯಾಕ್ ಆ ಥರದ್ದು ಒಂದು ಸೂಪರ್ ಹಿಟ್ ಆಯಿತು ಆ ಸಿನಿಮಾ. ಕಾರಣ ಯಾಕಂದರೆ ಅದನ್ನು ಒಂದು 3 ದಿನ ಬಿಟ್ಟರು ಜನ. ಆವಾಗ ಇವಾಗಿನ ಥರ ಯಾರು ಮೆಸೇಜ್ ಮಾಡಿ ಫಸ್ಟ್ ಹಾಫ್ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಚೆನ್ನಾಗಿತ್ತು ಅಂತ ಹೇಳಿ ಅವಾಗ ಇದ್ದಿದ್ದು ಸಿನಿಮಾ ಜರ್ನಲಿಸ್ಟ್ಗಳು ಮಾತ್ರ. ಅವರು ಏನು ಮಾಡೋರು, ಅವರ ರಿವ್ಯೂ ಬಂದು ಭಾನುವಾರ ಬರೋದು ಇಲ್ಲ ಸೋಮವಾರ ಬರೋದು. ಅಲ್ಲಿವರೆಗೂ ಏನು ಮಾಡೋರು, ಒಂದು 3 ದಿವಸ ಒಂದು ಸಿನಿಮಾ ಬ್ರೀದಿಂಗ್ ಆಗೋದಕ್ಕೆ ಆ ಸಿನಿಮಾ ಸಕ್ಸಸ್ಸಿಗೆ ಬೇಕಾದ ಟೈಮ್ ತಗೊಳ್ತಿತ್ತು. ಈಗ ಹಂಗಲ್ಲ, ಮೊದಲನೇ ಶೋನಲ್ಲೇ ಹಾಕ್ತಾರೆ. ಇದು ಕನ್ನಡ ಸಿನಿಮಾಕ್ಕೆ, ಸ್ಪೆಷಲಿ ಕನ್ನಡ ಸಿನಿಮಾಗೆ ತುಂಬ ಅಪಾಯ. ಚೆನ್ನಾಗಿರೋ ಸಿನಿಮಾನೂ ಕೊಲ್ತಾರೆ. ಇದು ಆಗಬಾರ್ದು. ಇದಾದರೆ ತುಂಬ ಡೇಂಜರ್. ಕನ್ನಡ ಸಿನಿಮಾದಲ್ಲಿ ಕೆಲವರು ಇದ್ರು ಇವರಿದ್ರು ಅಂತ ಹೇಳ್ಬೇಕು ಅಷ್ಟೇ, ಬಿಟ್ರೆ ಕನ್ನಡ ಸಿನಿಮಾ ಏಳಿಗೆಗೆ ಇದಲ್ಲ. ಸೊ ನನ್ನ ಸಜೆಷನ್ ಏನಂತಂದರೆ, ಯೂಟ್ಯೂಬರ್ಸ್ ಯಾರೇ ಆಗಲಿ ಒಂದು ರೂಲ್ ಕನ್ನಡ ಸಿನಿಮಾಗಾಗಿ ಒಂದು ಸರ್ಕಾರ ಒಂದು ರೂಲ್ ತರಬೇಕು. ಯಾರಾದರೂ ರಿವ್ಯೂ ಮಾಡಿದರೆ ತಪ್ಪು ಅಂದರೆ ಫ್ರೀಡಮ್ ಆಫ್ ಸ್ಪೀಚು ಅದು ಇದು ಅಂತ ನಾನ್ಸೆನ್ಸ್ ಮಾತಾಡೋ ಜನ ಸಾಕಷ್ಟು ಜನ ಇದ್ದಾರೆ. ರಿವ್ಯೂ ಮಾಡೋಂಗಿಲ್ಲ ಅನ್ನೋ ಒಂದು ಹೇಳಿದರೆ ಒಂದು ಬಿಸ್ನೆಸ್ನ ಕೊಲ್ಲುವ ಅಧಿಕಾರ ಯಾರಿಗೂ ಇಲ್ಲ. ನೀವು ಸುಮ್ಮನೆ ಒಬ್ಬನ ಕಂಡ್ರೆ ಆಗಲ್ಲ ಅನ್ನೋದಕ್ಕೆ ನೀವು ಕೊಲ್ಲೋದಿದೆಯಲ್ಲ, ಆ ಸಿನಿಮಾನ ಆ ಪ್ರಾಡಕ್ಟ್ನ ಕೊಲ್ಲೋದಿದೆಯಲ್ಲ, ಅದು ರಾಂಗ್. ಅದನ್ನು ಮಾಡಬೇಡಿ ಅಂತ ಹೇಳ್ತೀವಿ. ಸರ್, ಕೊನೆಯದಾಗಿ ಈಗ ಸಾಕಷ್ಟು ಜನ ಸಿನಿಮಾಟೋಗ್ರಫರ್ಸ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಹಾಗೇನೆ ಅದನ್ನೇ ಕರಿಯರ್ ಆಗಿ ತಗೋಬೇಕು ಅಂತಿದ್ರೆ ಬಡ್ಡಿಂಗ್ ಸಿನಿಮಾಟೋಗ್ರಫರ್ಸ್ಗೆ ನಿಮ್ಮ ಕಡೆಯಿಂದ ಒಂದಷ್ಟು ಸಲಹೆಗಳು ಬೇಕು. ಜೊತೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಿರ್ತೀರ, ಒಂದು ಐಫೋನಲ್ಲೇ ಕ್ರಿಯೇಟಿವ್ ಆಗಿ ವಿಡಿಯೋ ಮಾಡುವಂಥ ಸಾಕಷ್ಟು ಜನ ಹುಡುಗರುಗಳಿದ್ದಾರೆ. ಸೊ ಹೇಗೆ ಟೆಕ್ನಾಲಜಿ ಬದಲಾದ ಹಾಗೆ ಈ ಒಂದು ಸಿನಿಮಾಟೋಗ್ರಫಿ ಅನ್ನೋದು ಬದಲಾಯಿತು. ನಿಮ್ಮ ಕಾಲದಲ್ಲಿ ಇದ್ದದ್ದು ಇವಾಗ ಇಲ್ಲದೆ ಇರಬಹುದು, ಅಥವಾ ನಿಮಗೆ ಬೇಕಾಗಿದ್ದಂಥದ್ದು ಆಗ ಇಲ್ಲದೆ ಇರೋದು ಈಗ ಇದೆ. ಸೊ ನಿಮ್ಮ ಕಡೆಯಿಂದ ಬಡ್ಡಿಂಗ್ ಸಿನಿಮಾಟೋಗ್ರಫರ್ಸ್ಗೆ ಏನು ಸಜೆಷನ್ಸ್ ಕೊಡ್ತೀರಾ ನಮ್ಮ ಕಾರ್ಯಕ್ರಮದ ಮೂಲಕ? ಶಿಸ್ತು ಬೇಕು. ಮೊದಲನೇದು ಶಿಸ್ತಿನ ಜೊತೆಗೆ ಒಂದು ಯಾವುದೇ ವಿಷಯ ನಾವು ಏನಾದರೂ ಸಾಧನೆ ಮಾಡಬೇಕು, ನಾಟ್ ಇನ್ ದ ಫೀಲ್ಡ್ ಆಫ್ ಸಿನಿಮಾಟೋಗ್ರಫಿ, ಇನ್ ಎನಿಥಿಂಗ್, ಒಂದು ಅರ್ಜ್ ಬೇಕು ನಮ್ಮಲ್ಲಿ, ಒಂದು ಹಠ ಛಲ ಬೇಕು. ನಾನು ಇದನ್ನು ಸಾಧನೆ ಮಾಡಲೇಬೇಕು ಅಂತ. ಅದನ್ನು ಮನಸ್ಸಿಗೆ ಹಾಕ್ಕೊಂಡಿದ ತಕ್ಷಣ ಏನು ಮಾಡ್ತೀವಿ, ಅದ್ರ ಹಿಂದೆ ನಾವು R&D ಮಾಡೋಕ್ಕೆ ಹೋಗ್ತೀವಿ. R&D ಅಂದರೆ ಒಂದು ರಿಸರ್ಚ್ ಮಾಡೋಕ್ಕೆ ಹೋಗ್ತೀವಿ. ಅದು ಹೆಂಗೆ ಮಾಡೋದು ಯಾವ ರೀತಿ ಮಾಡೋದು ಅಂತ. ಸಿನಿಮಾಟೋಗ್ರಫಿ ಅನ್ನೋದು ಹೇಗೆ ಅಂತಂದರೆ, ಒಂದು ಪುಸ್ತಕ ಲೆಫ್ಟ್ ಟು ರೈಟ್ ಓದ್ಕೊಂಬರ್ತೀವಿ, ರೈಟ್ ಟು ಲೆಫ್ಟ್ ಓದ್ಕೊಂಬರಲ್ಲ ನಾವು. ರೈಟ್ ಟು ಲೆಫ್ಟ್ ಬರುವಾಗ ಬ್ಲೈಂಡ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಲೈನಿಗೆ ಬರ್ತೀವಿ. ಇಲ್ಲಿಂದ ಓದ್ಕೊಂಡು ಹೋಗ್ತೀವಿ, ಮತ್ತೆ ವಾಪಸ್ಸು ನಮ್ಮ ಕಣ್ಣು ಅಲ್ಲಿಂದ ಇಲ್ಲಿ 2ನೇ ಲೈನಿಗೆ ಬರುತ್ತೆ. ಇಲ್ಲಿಂದ ಇಲ್ಲಿ ಬ್ಲೈಂಡ್ ಆಗಿ ವಾಪಸ್ ಬರ್ತೀವಿ. ಇಲ್ಲಿಂದ ಬ್ಲೈಂಡ್ ಆಗಿ ಬರ್ಬೇಕಾದ್ರೆ ನಾವು ಮಿಸ್ ಮಾಡ್ಕೊಂಡಿದೀವಿ ಅಂತ ಅಲ್ಲ, ಅದು ಮುಂದಿನ ಲೈನಿಗೆ ಹೋಗ್ಬೇಕು ನಾನು ಅಂತ. ಇಟ್ ಈಸ್ ಪ್ರೋಗ್ರಾಮ್ಡ್. ಆ ಥರ ಲೈಫಲ್ಲಿ ನಾನು ಸಿನಿಮಾಟೋಗ್ರಾಫರ್ ಆಗಬೇಕಾದ್ರೆ ಈ ನುವಾನ್ಸಸ್ಗಳೆಲ್ಲ ಕಲೀಲೇಬೇಕು, ಇದೆಲ್ಲ ತಿಳ್ಕೊಂಡಿರ್ಬೇಕು. ಫಸ್ಟು ಓದ್ಕೋಬೇಕು. ಥಿಯರಿಟಿಕಲ್ ಆಗಿ ಯಾವ್ದಾರೋ ಒಂದು ವಿಷಯ, ಅವ್ರೇನು ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಓದ್ಕೋಬೇಕು ಅಂತ ಏನಿಲ್ಲ. ಬಟ್ ಒಂದು ಮೇನ್ ಪ್ರೊಫೆಷನ್ ತಗೊಳ್ಬೇಕಾದ್ರೆ ಅದರ ನುವಾನ್ಸಸ್, ಪ್ರೋಸ್ ಆ್ಯಂಡ್ ಕಾನ್ಸ್, ಅಂದರೆ ಸಾಧಕ ಬಾಧಕಗಳು ಎರಡನ್ನೂ ಅದನ್ನು ತಿಳ್ಕೊಂಡಾಗ ಪ್ಯಾಷನೇಟಾಗಿ ನಾನು ಇದನ್ನು ಸಾಧನೆ ಮಾಡಬೇಕು ಅನ್ನೋದು ಒಂದು ಮನಸ್ಸಿಗೆ ಅವ್ರಿಗೆ ಬರಬೇಕು. ಬೇರೆಯವರು ವರ್ಕು ನೋಡಿ ಕಾಪಿ ಮಾಡಬೇಕು ಅಂತಲ್ಲ, ನೋಡಿ ಅದನ್ನ ಇಷ್ಟಪಟ್ಟರೆ ನೀವು ಪ್ರಾಕ್ಟೀಸ್ ಮಾಡಿ. ಅವ್ರು ಚೆನ್ನಾಗಿಲ್ವಾ, ಅವ್ನು ಹಿಂಗಿಟ್ನಾ, ನೀವು ಹಿಂಗಿಡಿ, ಇಲ್ಲ ಬೇರೆ ಹೆಂಗಾರು ಇಡಿ, ನಿಮ್ಮದೇ ಆದ ಓನ್ ಕ್ರಿಯೇಟ್ ಮಾಡಿ. ಇಲ್ಲಿ ರೂಲ್ಸ್ ಇಲ್ಲ, ನೀವು ಕ್ರಿಯೇಟ್ ಮಾಡೋದೇ ರೂಲ್ಸ್. ಆ ಥರ ನೋಡಿದ್ರೆ ನನ್ನ ಜೊತೆ ವರ್ಕ್ ಮಾಡಿದವರು ಒಂದು 80-90 ಜನ ಅಸಿಸ್ಟೆಂಟ್ಸ್ಗಳು ನನ್ನ ಕಡೆಯಿಂದ ಮಾರ್ಕೆಟ್ಗೆ ಹೋಗಿದ್ದಾರೆ. ಅವ್ರು ಎಲ್ಲರೂ ಸಾಧನೆ ಮಾಡೋದೇನು ಅಂತಂದರೆ, ಇವನು ಹೇಳಿಕೊಟ್ಟ ವಿಷಯನ ನನಗೆ ತುಂಬ ಪ್ಲಸ್ ಆಗ್ತಾ ಇದೆ, ನಾನು ಇದರಲ್ಲಿ ಸಾಧನೆ ಮಾಡ್ಬೋದು ಅಂತ ತುಂಬ ಜನ ಸಕ್ಸಸ್ ಕಂಡಿದ್ದಾರೆ. ಆ ಸಕ್ಸಸ್ ಯಾಕೆ ಅಂದರೆ, ನನ್ನ ಪಾಠ ಹೇಗಿರುತ್ತೆ ಅಂದರೆ ಸ್ವಲ್ಪ ಕಠೋರವಾಗಿ, ಸ್ವಲ್ಪ ಕಠಿಣವಾಗಿರುತ್ತೆ. ಆದರೆ ಅದು ಆನ್ ಸ್ಕ್ರೀನು ಮತ್ತು ದಿನನಿತ್ಯ ಅದನ್ನು ಅಡಾಪ್ಟ್ ಮಾಡ್ಕೊಂಡು ಹೋದರೆ ಐ ಥಿಂಕ್ ಎನಿವನ್ ಕ್ಯಾನ್ ಡೂ ವಂಡರ್ಸ್. ಜೊತೆಗೆ ಆಗಿದ್ದ ಗುರು ಶಿಷ್ಯ ಪರಂಪರೆ ಇದೆಯಲ್ಲ, ಈಗ ಇಲ್ಲ. ಈಗ ಎಲ್ರಿಗೂ ಗುರು ಬಂದು www.mannangaty.com ಯೂಟ್ಯೂಬಲ್ಲಿ ನೋಡುವಂಥದ್ದು. ಓಕೆ, ನೀವು ಅದನ್ನು ನೋಡಿ. ಅದು ಇಟ್ ಈಸ್ ನಾಟ್ ಎ ನಾಲೆಡ್ಜ್, ದಟ್ ಈಸ್ ಇನ್ಫಾರ್ಮೇಶನ್. ನಿಮ್ಗೆ ನಾಲೆಡ್ಜ್ ಸಿಗೋದು ಗುರುವಿಂದ, ಇನ್ಫಾರ್ಮೇಶನ್ ಸಿಗೋದು ಯೂಟ್ಯೂಬ್ ಇಂದ. ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ನಾನು ಸಿನಿಮಾಟೋಗ್ರಾಫರ್ ಆಗ್ಬಿಟ್ರೆ, ನಾನೊಬ್ಬ ಟೆಕ್ನಿಷಿಯನ್ ಆಗ್ಬಿಟ್ಟೆ ಅಲ್ಲ. ಪ್ರಾಕ್ಟಿಕಲ್ ಆಗಿ ಯಾರ ಹತ್ರ ಹೋಗಿ
ಈಗ ನಮ್ಮ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಓದ್ಬೇಕಾದ್ರೆ ಇದು ಲೈಟು, ಈ ಲೈಟ್ ಹಿಂಗಿಟ್ರೆ ಇಲ್ಲಿ ಬೀಳುತ್ತೆ ಅನ್ನೋದು ಗೊತ್ತು. ಇದು ಇಲ್ಲಿ ಮಾತ್ರ ಬೀಳೋದಲ್ಲ, ಅಲ್ಲಿ ಹೋಗುತ್ತೆ, ಅಲ್ಲೂ ಹೋಗುತ್ತೆ. ಸೊ ಇದು ಅಲ್ಲಿಗೆ ಹೋಗ್ಬಾರ್ದು ಅಂದ್ರೆ ಒಂದು ಕಟ್ಟಡ ಇಡಬೇಕು ಅಂತ ಗೊತ್ತಾಗುತ್ತೆ, ಓದ್ಕೊಂಡಿರ್ತೀವಿ. ಪ್ರಾಕ್ಟಿಕಲ್ ಆಗಿ ನಾವು ಫೀಲ್ಡಿಗೆ ಬಂದು ಇಳಿದ ಮೇಲೆನೆ ನಮಗೆ ಗೊತ್ತಾಗೋದು, ಓಹೋ ಇಲ್ಲಿ ಫಿಸಿಕಲ್ ಆಗಿ ಒಂದು ಕಟ್ಟಡ ಇಡಬೇಕು ಅನ್ನೋದು. ಸೊ ಆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಬೇಕು ಅಂತಂದ್ರೆ ಯಾರ ಹತ್ರಾರು ಹೋಗಿ ಒಂದು ವಾರ, ಒಂದು ತಿಂಗಳು, 1 ವರ್ಷ, 5 ವರ್ಷ, 10 ವರ್ಷ ಯಾರ ಜೊತೆಲಾದ್ರೂ ಕೆಲಸ ಮಾಡಿ. ಅವಾಗ ಏನಾಗುತ್ತೆ, ಒಂದು ಸ್ಟೂಲ್ ಹಿಡ್ಕೊಳ್ಳೋದ್ರಿಂದ ಹಿಡಿದು ಒಂದು ಚೇರ್ ಹಿಡ್ಕೊಳ್ಳೋದ್ರಿಂದ ಎಂದು ಒಂದು ಲೈಟ್ ಹೇಗೆ ಹಿಡ್ಕೋಬೇಕು ಅನ್ನೋದು ಇದೆಯಲ್ಲ, ಅದೆಲ್ಲವೂ ಕಲಿತೀವಿ. ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲವೂ ಕಾಸ್ಟ್ಲಿ. ಒಂದು ಲೆನ್ಸು ಒಂದು 45ರಿಂದ 50 ಲಕ್ಷ, 60 ಲಕ್ಷ, 70 ಲಕ್ಷ ಒಂದು ಲೆನ್ಸ್. ಒಂದು ಲೆನ್ಸ್ ಚೇಂಜ್ ಮಾಡುವ ಒಬ್ಬ ಲೆನ್ಸ್ ಕ್ಯಾಮರಾ ಅಟೆಂಡೆಂಟು ಒಂದು ಲೆನ್ಸ್ ಹಿಂಗೆ ಓಪನ್ ಮಾಡ್ತಾನೆ. ಓಪನ್ ಮಾಡಿ ಹಿಂಗೆ ಕೆಳಗಿಡಲ್ಲ ಅವನು, ಇಲ್ಲ ಯಾರ ಕೈಲೋ ಕೊಡಲ್ಲ ಅವನು. ಹಿಂಗೆ ಓಪನ್ ಮಾಡಿ ಈ ಕ್ಯಾಮ್ರಾದ ಮುಖಾನ ಮುಚ್ಚಿಟ್ಕೊಂಡು, ಕಾರಣ ಬಂದು ಧೂಳು ಹೋಗ್ಬಾರ್ದು. ನೋಡಿ ಅವನ ಮನಸ್ಸು ಎಷ್ಟು ಮಲ್ಟಿಪಲ್ ಆಗಿ ವರ್ಕ್ ಆಗುತ್ತೆ. ಧೂಳು ಹೋಗ್ಬಾರ್ದು ಅಂತ ಕೈ ಇಟ್ಕೊಳ್ತಾನೆ. ಈ ಲೆನ್ಸು ಇನ್ನೊಬ್ಬನ ಕೈ ಕೊಡ್ತಾನೆ, ಅವನು ಇನ್ನೊಂದು ಲೆನ್ಸ್ ಕೊಡ್ತಾನೆ, ಅದನ್ನು ತಂದು ಹತ್ರ ತಂದು ಈ ಕೈ ತೆಗೆದು ಲಾಕ್ ಮಾಡ್ತಾನೆ. ಅಂದ್ರೆ ಈ 2 ಕೈ ಇದೆ, ಅವನು 2 ಕೈನಲ್ಲಿ ಏನೋ ಮಲ್ಟಿಪಲ್ ಆಗಿ ಆಕ್ಟ್ ಮಾಡ್ಬೋದು. ಬಟ್ ದಟ್ ಈಸ್ ದ ವೇ ಟು ವರ್ಕ್ ಅಂಡ್ ದಟ್ ಇಸ್ ದ ವೇ ಟು ಪ್ರೊಟೆಕ್ಟ್ ಯುವರ್ ಎಕ್ವಿಪ್ಮೆಂಟ್. ಅಂಡ್ ಆ ಲೆನ್ಸ್ ಚೇಂಜ್ ಮಾಡಬೇಕಾದ್ರೆ ಅವನ ಹತ್ರ 3-4 ಜನ ಸೇರಿಸ್ಕೊಳ್ಳಲ್ಲ, ಅವನು ದೂರ ಕಳಿಸ್ಬಿಡ್ತಾನೆ. ಕಾರಣ ಕನ್ಫ್ಯೂಷನ್ಗೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ವಿಷಯ ಕೊಡಿ, ಹೇಳ್ತೀನಿ ಅದನ್ನ ಕೊಡಿ, ಆ ಫೋನ್ ಕೊಡಿ, ಹಿಂಗೆ ಕೊಡಿ, ನಾನು ತಗೊಳ್ಬೇಕಾದ್ರೆ ನಾನು ಕೆಳಗೆ ಬಿಟ್ಟೆ ಅಂತ ಅನ್ಕೊಳ್ಳಿ, ಹಿಂಗಂದು ನಿಮ್ ಕಣ್ಣು ಕೈ ಚುಚ್ಬಿಡ್ತೀನಿ. ಅಂದ್ರೆ ಇದನ್ನ ತಗೊಳ್ಳೋ ಮಿಸ್ ಮಾಡುವ ಭರಾಟೆಯಲ್ಲಿ ನಿಮ್ ಕಣ್ಣಿಗೆ ನಾನು ಈ ಬೆರಳನ್ನು ಚುಚ್ತೇನೆ. ಅಂದ್ರೆ ಈ ಆತಂಕದಲ್ಲಿ ಒಂದು ಮೆಟೀರಿಯಲ್ ಮಿಸ್ ಮಾಡಿ ನಿಮ್ ಕಣ್ಣನ್ನ ನಾನು ಹಾಳು ಮಾಡಿದೆ ಅಂತ ಆಗುತ್ತೆ. ಅವಾಗ ವೆನ್ ಯು ಆರ್ ಡೂಯಿಂಗ್ ಎ ಮಿಸ್ಟೇಕ್, ಡೂ ಇಟ್ ಕಾನ್ಫಿಡೆಂಟ್ಲಿ. ಅದು ಮೆಟೀರಿಯಲ್ ಹೋದ್ರೆ ಹೋಯ್ತು, ನಿಮ್ಗೆ ತಕ್ಕೊಡ್ಬೋದು ಅದರಲ್ಲ, ನಿಮ್ ಕಣ್ಣನ್ನು ತಕ್ಕೊಡಕ್ಕಾಗಲ್ಲ. ಸೊ ಮಿಸ್ಟೇಕ್ ಆದ್ರೆ ಹೇಗಾಗುತ್ತೆ ಅಂದ್ರೆ ಹ್ಯೂಮನ್ ಏನು ಯಾವ ರೀತಿಯಲ್ಲಿ ನಾವು ಮಿಸ್ಟೇಕ್ ಮಾಡ್ತೀವಿ ಅಂತ. ಸೊ ಕೆಲವು ಮಿಸ್ಟೇಕ್ನ ನಾವು ಕಾನ್ಫಿಡೆಂಟ್ ಆಗಿ ಮಾಡ್ಬೋದು. ಅವಾಗ ಏನಾಗುತ್ತೆ, ಹೊಸ ಒಂದು ವಿಷಯನ ಕಲಿತೀವಿ. ಸೊ ಎಲ್ಲ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲೂ ಎಲ್ಲ ಕಡೆ ಹೋದ್ರು ನಾನು ಯಂಗ್ ಸಿನಿಮಾಟೋಗ್ರಫರ್ಸ್ ಹೇಳುವಂತ ವಿಷಯ, ಇಫ್ ಯು ಆರ್ ಡೂಯಿಂಗ್ ಎ ಮಿಸ್ಟೇಕ್, ಡೂ ಇಟ್ ಕಾನ್ಫಿಡೆಂಟ್ಲಿ, ಯು ಲರ್ನ್ ಸಮಥಿಂಗ್ ನ್ಯೂ ಅಂತ. ದಿಸ್ ಇಸ್ ಮೈ ಸ್ಲೋಗನ್. ಇದಾದ ಮೇಲೆ ಅವ್ರವ್ರ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಡಿಜಿಟಲ್ ವರ್ಲ್ಡ್ ಇಸ್ ಕ್ವೈಟ್ ಈಸಿ. ಎಲೆಕ್ಟ್ರಾನಿಕ್ಸ್ ಅದನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಂಡ್ಮೇಲೆ ಅದರ ಶಕ್ತಿ, ಫಾರ್ ಎಕ್ಸಾಂಪಲ್ ಈಗ ಈ ಮೊಬೈಲು ಅದರ ತಾಕತ್ತು ಏನು ಅನ್ನೋದು ಒನ್ಸ್ ನಾವು ಅದನ್ನ ಫುಲ್ಲು ಅದನ್ನ ಮೆನು ಎಲ್ಲ ನೋಡ್ಕೊಂಡ್ಮೇಲೆ ಇಟ್ ಬಿಕಮ್ಸ್ ವಂಡರ್. ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಅದು ಕೋತಿ ವಿದ್ಯೆ. ಸೊ ಆ ತರ ಪ್ರತಿಯೊಂದು ಎಕ್ವಿಪ್ಮೆಂಟ್ಗೂ ಅದು ಅನ್ವಯಿಸುತ್ತೆ. ಸೊ ಇಫ್ ಯು ವಾಂಟ್ ಬಿಕಮ್ ಅ ಮಾಸ್ಟರ್, ಫಸ್ಟ್ ಲರ್ನ್ ದಿ ಥಿಯರಿ ಅಂಡ್ ದೆನ್ ಬಿಕಮ್ ಅ ಮಾಸ್ಟರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಎಪಿಸೋಡ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ರು ವಿಶೇಷ ಸೆಲೆಬ್ರಿಟಿ ಗೆಸ್ಟ್ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.